Hi friends, myself Nivedita Badger. I hope all you are well. Today we are going to discuss a new topic. ಇವತ್ತಿನ ತರಗತಿಯಲ್ಲಿ ನಾವೇನಂದರೆ ಒಂದು ಹೊಸ ಟಾಪಿಕ್ನ ಡಿಸ್ಕಸ್ ಮಾಡ್ಕೋತಾ ಹೋಗೋಣ. ಈ ಹಿಂದೆ ನಾವು ಸೌಂಡ್ ಅನ್ನೋ ಒಂದು ಟಾಪಿಕ್ನ ಡಿಸ್ಕಸ್ ಮಾಡಿದ್ದೆವು. ಅದು ಮತ್ತು ಫಿಸಿಕ್ಸ್ ಒಂದು ಕಂಟಿನ್ಯೂಯೇಷನ್ ಪಾರ್ಟ್. ಇದು ಇವತ್ತಿನ ತರಗತಿಯಲ್ಲಿ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಅಂತೇಳಿ ನಾವು ಹೊಸ ಟಾಪಿಕ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಬನ್ನಿ ಏನಿದೆ ಈ ಯೂನಿಟ್ಸ್ ಅಂದರೆ ಏನು, ಮೆಜರ್ಮೆಂಟ್ಸ್ ಅಂದರೆ ಏನು ಅಂತೇಳಿ ನಾವು ತಿಳ್ಕೊತಾ ಹೋಗೋಣ. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಅಂದರೆ ಕನ್ನಡದಲ್ಲಿ ಘಟಕಗಳು ಮತ್ತು ಅಳತೆಗಳು ಅಂತೇಳಿ ಹೇಳ್ತೇವೆ. ಏನಿದು ಯೂನಿಟ್ಸ್ ಅಂತಂದರೆ ಈ ಒಂದು ಕ್ವಾಂಟಿಟಿ ದಟ್ ಕ್ಯಾನ್ ಬಿ ಮೆಜರ್ಡ್ ಆ್ಯಂಡ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ದಿ ಲಾಸ್ ಆಫ್ ಫಿಸಿಕ್ಸ್ ಅಂತೇಳಿ. ಏನಪ್ಪ ಅಂತಂದರೆ ಇದು ಒಂದು ಕ್ವಾಂಟಿಟಿ ಇದ್ದಾಗೆ ಅದನ್ನೇನು ನಾವು ಮೆಜರ್ನು ಮಾಡ್ಬೋದು ಮತ್ತೇನು ಡಿಸ್ಕ್ರೈಬ್ನು ಮಾಡ್ಬೋದು ಅಕಾರ್ಡಿಂಗ್ ಟು ದಿ ಲಾಸ್ ಆಫ್ ಫಿಸಿಕ್ಸ್. ಏನು ಈ ಒಂದು ಲಾಸ್ ಆಫ್ ಫಿಸಿಕ್ಸ್ ಪ್ರಕಾರ ನಾವು ಒಂದು ಕ್ವಾಂಟಿಟಿ ಒಂದು ಅಳತೆಯನ್ನು ಏನು ಅಂತೀವಲ್ವ ಪ್ರಮಾಣನ ಅದನ್ನು ನಾವು ಮೆಜರ್ನು ಮಾಡ್ಬೋದು. ಎಷ್ಟಿದೆ, ಎಷ್ಟು ಕಿಲೋಮೀಟರ್ ಇದೇನಾ, ಎಷ್ಟು ಮೀಟರ್ ಇದೇನಾ, ಈ ಥರ ನಾವು ಇದನ್ನು ಮೆಜರ್ನು ಮಾಡ್ಬೋದು ಮತ್ತು ಅದನ್ನು ಡಿಸ್ಕ್ರೈಬ್ನು ಮಾಡ್ಬೋದು. ಲೆಂತ್ ಅಂದರೆ ಏನು, ಮಾಸ್ ಅಂದರೆ ಏನು, ಈ ಥರ ಒಂದಿಷ್ಟು ಡಿಸ್ಕ್ರಿಪ್ಷನ್ನು ಕೊಡ್ಬೋದು ಮತ್ತು ಮೆಜರ್ಮೆಂಟ್ನು ಕೊಡ್ಬೋದು ಅದಕ್ಕೆ ಅಕಾರ್ಡಿಂಗ್ ಟು ದಿ ಲಾಸ್ ಆಫ್ ಫಿಸಿಕ್ಸ್. ಇದನ್ನೇ ನಾವು ಏನಂತ ಕರಿತೀವಿ, ಇದನ್ನು ಕ್ವಾಂಟಿಟಿ ಅಂತೇಳಿ ನಾವು ಇಲ್ಲಿ ಕರಿತೇವೆ. ಎಕ್ಸಾಂಪಲ್ಸ್ ಹೇಳಬೇಕು ಅಂತಂದರೆ ಇದಕ್ಕೆ ಬಂದುಬಿಟ್ಟು ಮಾಸ್ ಮತ್ತು ಲೆಂತ್ ಮತ್ತು ಟೈಮ್, ಟೆಂಪರೇಚರ್, ಫೋರ್ಸ್ ಇವೆಲ್ಲವೂ ಏನು ಅಂತಂದರೆ ಒಂದು ಟೈಪ್ ಆಫ್ ಅ ಕ್ವಾಂಟಿಟಿ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಫಿಸಿಕಲ್ ಕ್ವಾಂಟಿಟಿ ಅಂತೇಳಿ ನಾವು ಇದನ್ನು ಡಿಸ್ಕ್ರೈಬ್ ಮಾಡ್ತೇವೆ. ಅ ಕ್ವಾಂಟಿಟಿ ದಟ್ ಕ್ಯಾನ್ ಬಿ ಮೆಜರ್ಡ್ ಆ್ಯಂಡ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ದಿ ಲಾಸ್ ಆಫ್ ಫಿಸಿಕ್ಸ್ ಅಂತಂದರೆ ಏನಂತಂದರೆ ಇದು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ಗೆ ಇರೋಂಥ ಒಂದು ಡೆಫಿನೇಷನ್ ಸಿಂಪಲ್ ಆಗಿ ಇದೆ. ಅದನ್ನು ಎಕ್ಸಾಂಪಲ್ಸ್ನು ನಾವು ಮಾಸ್, ಲೆಂತ್ ಏನೇ ಆಗಿರಲಿ ಅದನ್ನು ನಾವು ಮೆಜರ್ನು ಮಾಡ್ಬೋದು, ಒಂಥರ ಡಿಸ್ಕ್ರೈಬ್ನು ಮಾಡ್ಬೋದು. ಓಕೆ, ನೆಕ್ಸ್ಟ್ ಏನಂತಿದೆ ಇಲ್ಲಿ ರಿಪ್ರೆಸೆಂಟೇಷನ್. ನಿಮಗೆ ಕನ್ನಡದಲ್ಲಿ ಬೇಕಂದ್ರೂ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ, ನೀವು ನೋಡ್ಕೋಬೋದು. ನೆಕ್ಸ್ಟ್ ರಿಪ್ರೆಸೆಂಟೇಷನ್ ಹೆಂಗಿರುತ್ತೆ ಅಂದರೆ ಎವ್ರಿ ಮೆಜರ್ ಕ್ವಾಂಟಿಟಿ ಏನಂದರೆ ಯಾವುದೇ ಒಂದು ಕ್ವಾಂಟಿಟಿನ ನಾವು ಮೆಜರ್ ಮಾಡ್ತಾ ಇದ್ದರೆ ಇಟ್ಸ್ ಮ್ಯಾಗ್ನಿಟ್ಯೂಡ್. ಅದೇ ಮೆಜರ್ಮೆಂಟ್ ಅಂದ್ರೇ ಇದರದ್ದು ಮ್ಯಾಗ್ನಿಟ್ಯೂಡ್ ಅಂದರೆ ಅದು ಎಷ್ಟು ನಂಬರ್ಸಲ್ಲಿ ಹೇಳ್ತೀವಲ್ಲ ನಾವು ಅದನ್ನು ಮ್ಯಾಗ್ನಿಟ್ಯೂಡ್ ಅಂತೇಳಿ ಕರಿತೇವೆ. ಕಾಂಪ್ರೈಸಸ್ ಆಫ್ ಅ ನಂಬರ್ ಆ್ಯಂಡ್ ಅ ಯೂನಿಟ್. ಏನಪ್ಪ ಅಂತಂದರೆ ಇಲ್ಲಿ ಏನಂದರೆ ಒಂದು ಯಾವುದೇ ಒಂದು ಕ್ವಾಂಟಿಟಿ ಆಗಿರಲಿ, ಲೆಟ್ಸ್ ಟೇಕ್ ಎಕ್ಸಾಂಪಲ್ ಲೆಂತ್ ಅಂತೇಳಿ ನಾವು ತೊಗೊಂಡಿದ್ದೇವೆ. ಇದು ಒಂದು ಕ್ವಾಂಟಿಟಿನ, ಇದರದ್ದು ಏನು ನಾವು ಎಷ್ಟು ಲೆಂತ್ ಇದೆ ಆ ಒಂದು ಎಷ್ಟಿದೆ ಅಂತ ಹೇಳ್ತೀವಲ್ಲ ಅದನ್ನು ನಂಬರಲ್ಲಿ ಹೇಳ್ತೇವೆ. ಮತ್ತು ಅದರದ್ದು ಯೂನಿಟ್ ಲಾಸ್ಟಲ್ಲಿ ಎಷ್ಟಿದೆ, ಲೆಂತ್ ಅಂದರೆ ಏನು, ಅಷ್ಟು 1 ಮೀಟರ್ ಇದೆನಾ, 2 ಮೀಟರ್ ಇದೆನಾ, ಮೀಟರ್ ಅನ್ನೋ ಒಂದು ವರ್ಡ್ ಬರುತ್ತಲ್ವ ಇದರ ಮುಂದೆ, ಅದನ್ನೇ ಏನು ಯೂನಿಟ್ ಅಂತೇಳಿ ಕರಿತೇವೆ. ಓಕೆನಾ. ಒಂದು ನಂಬರ್ ಮತ್ತು ಯೂನಿಟ್ ಕೂಡಿ ಎರಡೂ ಕೂಡಿನೇ ಏನಾಗುತ್ತೆ ಅಂತಂದರೆ ಇಲ್ಲಿ ನಮಗೆ ಒಂದು ಫಿಸಿಕಲ್ ಕ್ವಾಂಟಿಟಿನ ಕೊಡುತ್ತೆ. ಓಕೆ, ಫಿಸಿಕಲ್ ಕ್ವಾಂಟಿಟಿ ಅಂದ್ರೇ ಒಂದು ನಂಬರ್ ಇರಬೇಕು ಮತ್ತು ಯೂನಿಟ್ ಇರಬೇಕು. ಇವೆರಡೂ ಸೇರಿದರೆ ಏನು ಒಂದು ಫಿಸಿಕಲ್ ಕ್ವಾಂಟಿಟಿಯಲ್ಲಿ ಆಗುತ್ತಾ. ಸೊ ಇದನ್ನೇ ಏನಂತ ಕರಿತೀವಿ, ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಜರ್ಡ್ ಆ್ಯಂಡ್ ಇಟ್ ಹ್ಯಾಸ್ ಆಲ್ಸೋ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನ್. ಇಟ್ ಈಸ್ ಕಾಲ್ಡ್ ಆಸ್ ಅ ಫಿಸಿಕಲ್ ಕ್ವಾಂಟಿಟಿ ಅಂತೇಳಿ ಕರಿತೀವಿ. ಇಲ್ಲಿ ಕೊಟ್ಟಿದೆ ನೋಡಿ, ಕ್ವಾಂಟಿಟಿ ಅಂತಂದರೆ ಒಂದು ನಂಬರ್ನೂ ಇರುತ್ತೆ ಮತ್ತು ಯೂನಿಟ್ಟು ಇರುತ್ತೆ. ಇಲ್ಲಿ ಎಕ್ಸಾಂಪಲ್ 5 kg ಇದೆ. ಈ ಒಂದು 5 ಅನ್ನೋದು ಒಂದು ನಂಬರ್ ಆಗುತ್ತೆ. ಈ ಯೂನಿಟ್ ಕೆ ಜಿ ಇದೆ ಅಲ್ವಾ, ಈ ಕೆ ಜಿನೇ ಏನು ಅಂತಂದರೆ ಇಲ್ಲಿ ಯೂನಿಟ್ ಆಗುತ್ತೆ. ಸೊ ಸಿಂಪಲ್ಲಾಗಿ ಒಂದು ಕ್ವಾಂಟಿಟಿ ಇರಬೇಕು ಮತ್ತು ಒಂದು ಮೆಜರ್ಮೆಂಟ್ ಇದ್ದರೆ ಅದಕ್ಕೆ ಏನಂತ ಕರಿತೀವಿ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತೇಳಿ ನಾವು ಕರಿತೇವೆ. ಎಕ್ಸಾಂಪಲು ಮತ್ತು ಸೂತ್ರ ಅನ್ನೋಕ್ಕೇನಿಲ್ಲ, ಇದು ಜಸ್ಟ್ ನಂಬರ್ ಮತ್ತು ಯೂನಿಟ್ ಇದ್ದರೆ ಇದಕ್ಕೆ ಏನಂತ ಕರಿತೇವೆ ಫಿಸಿಕಲ್ ಕ್ವಾಂಟಿಟಿ ಅಂತೇಳಿ ನಾವು ಕರಿತೇವೆ. ಓಕೆ, ನೆಕ್ಸ್ಟ್ ಈ ಒಂದು ಫಿಸಿಕಲ್ ಕ್ವಾಂಟಿಟಿ ಅದ ಅಂತ ಹೇಳಿದೆ. ಕ್ವಾಂಟಿಟಿ ಏನಂದರೆ ಒಂದು ಮೆಜರ್ಮೆಂಟ್ ಇರಬೇಕು, ಒಂದು ಡಿಸ್ಕ್ರಿಪ್ಷನ್ ಇದ್ದರೆ ಫಿಸಿಕಲ್ ಲಾಸ್ ನಾವು ಒಬೆ ಮಾಡ್ತಾ ಇದ್ದರೆ ಅದನ್ನು ಫಿಸಿಕಲ್ ಕ್ವಾಂಟಿಟಿ ಅಂತೇಳಿ ನಾವು ಕರೆದ್ವಿ. ಅದೇ ರೀತಿಯಾಗಿ ಇಲ್ಲೇನಂತಂದರೆ ಒಂದು ಕ್ಲಾಸಿಫಿಕೇಷನ್ ಇದೆ. ಈ ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತೇಳಿ ಕರಿತೇವೆ. ಇದರ ಬರೀ ಫಿಸಿಕಲ್ ಕ್ವಾಂಟಿಟೀಸಲ್ಲಿ ಒಂದೇ ಟೈಪ್ ಇಲ್ಲ, ಇದರಲ್ಲಿ ಸ್ವಲ್ಪ ಸುಮಾರಷ್ಟು ಟೈಪ್ ಇವೆ. ಅದರಲ್ಲಿ ಮೇನ್ ಟೈಪ್ಸ್ ಬಂದುಬಿಟ್ಟು ಒಂದು ಫಂಡಮೆಂಟಲ್ ಕ್ವಾಂಟಿಟಿ, ಒಂದು ಡಿರೈವ್ಡ್ ಕ್ವಾಂಟಿಟಿ, ಒಂದು ಸಪ್ಲಿಮೆಂಟ್ರಿ ಕ್ವಾಂಟಿಟಿ, ಒಂದು ಸ್ಕೇಲಾರ್ ಆ್ಯಂಡ್ ವೆಕ್ಟರ್ ಕ್ವಾಂಟಿಟಿ ಅಂತೇಳಿ. ನಮಗೆ ಮೇನ್ ಬೇಕಾಗಿರೋದು ಈ 2 ಕ್ವಾಂಟಿಟೀಸ್ ಮೇಲೇ ಹೋಲ್ ಎಲ್ಲ ಒಂದು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಅನ್ನೋದು ಡಿಪೆಂಡ್ ಆಗಿ ನಮಗೆ ಫ್ರೇಮ್ ಆಗ್ತಾ ಬಂದಿರೋಂಥ ಕ್ವಶನ್ಸ್ಗಳು. ಸೊ ಏನಿದು ಫಂಡಮೆಂಟಲ್ ಕ್ವಾಂಟಿಟಿ, ಡಿರೈವ್ಡ್ ಕ್ವಾಂಟಿಟಿ ಅಂದ್ರೇನು, ಸಪ್ಲಿಮೆಂಟ್ರಿ, ಸ್ಕೇಲಾರು, ವೆಕ್ಟರ್ ಇವೆಲ್ಲ ಒಂದೊಂದಾಗಿ ನಾವು ತಿಳ್ಕೊತಾ ಬರೋಣ. ಕನ್ನಡದಲ್ಲಿ ಇದನ್ನು ಫಂಡಮೆಂಟಲ್ಗೆ ಮೂಲಭೂತ ಪ್ರಮಾಣಗಳು ಅಂತೇಳಿ ಕರೀತಾರೆ. ನೆಕ್ಸ್ಟ್ ಡಿರೈವ್ಡ್ ಕ್ವಾಂಟಿಟಿಗೆ ವ್ಯುತ್ಪನ್ನ ಪ್ರಮಾಣಗಳು ಅಂತೇಳಿ ನಾವು ಕರಿತೇವೆ. ಓಕೆ, ನೆಕ್ಸ್ಟ್ ಫಿಸಿಕಲ್ ಕ್ವಾಂಟಿಟೀಸಲ್ಲಿ ಆವಾಗ ಹೇಳಿದೆ ಕ್ಲಾಸಿಫಿಕೇಷನ್ ಇದೆ. ಮೇನ್ 2 ಕ್ಲಾಸಿಫಿಕೇಷನ್ನ ನಾವು ಮಾಡ್ತೇವೆ, ಒಂದು ಫಂಡಮೆಂಟಲ್ ಕ್ವಾಂಟಿಟಿ, ಒಂದು ಡಿರೈವ್ಡ್ ಕ್ವಾಂಟಿಟಿ ಅಂತೇಳಿ ನಾನು ಹೇಳಿದೆ. ಸೊ ಅದರ ಪ್ರಕಾರ ಏನಿದು ಫಂಡಮೆಂಟಲ್ ಮತ್ತು ಈ ಡಿರೈವ್ಡ್ ಕ್ವಾಂಟಿಟಿ ಅಂದರೆ ಏನು ಅನ್ನೋದನ್ನು ನಾನು
ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಈ ಒಂದು ಎಕ್ಸಾಂಪಲ್ಸ್ನ ತಿಳ್ಕೊಳ್ಳಿ. ಇಲ್ಲಿ ಏನಿದು ಫಂಡಮೆಂಟಲ್ ಕ್ವಾಂಟಿಟಿಗೆ ಎಕ್ಸಾಂಪಲ್ ಕೊಟ್ಟಿರೋ ಒಂದು ಮಾಸ್ ಇದೆ, ಒಂದು ಲೆಂತ್ ಇದೆ, ಒಂದು ಟೈಮ್ ಇದೆ, ಟೆಂಪರೇಚರ್, ಕರೆಂಟ್, ಎಲೆಕ್ಟ್ರಿಸಿಟಿ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಡಿರೈವ್ಡ್ ಕ್ವಾಂಟಿಟೀಸ್ಗೆ ಎಕ್ಸಾಂಪಲ್ ಏನು, ಒಂದು ಸ್ಪೀಡ್ ಇದೆ, ಒಂದು ಡೆನ್ಸಿಟಿ ಇದೆ. ಓಕೆನಾ? ಇಲ್ಲೇನು ಒಂದೊಂದಾಗಿನೇ ಹೇಳ್ತಾ ಇದ್ದೇವೆ. ಬರೀ ಮಾಸ್ ಅಂದರೆ ಒಂದೇ ಕ್ವಾಂಟಿಟಿ ಇದೆ, ಲೆಂತ್ ಅಂದರೆ ಒಂದೇ ಇದೆ, ಟೈಮ್ ಅಂದರೆ ಒಂದೇ ಇದೆ. ಇಲ್ಲೇನಿದೆ ನೋಡಿ, ಸ್ಪೀಡ್ ಅಂದರೆ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಎರಡು ಕ್ವಾಂಟಿಟೀಸ್ನ ಹೇಳಿದ್ವಾ. ಹಾಗೆ ಡೆನ್ಸಿಟಿ ಅಂದ್ರೇನು, ಮಾಸ್ ಮತ್ತು ವಾಲ್ಯೂಮ್ ಅಂತ ಎರಡು ಕ್ವಾಂಟಿಟೀಸ್ನ ಹೇಳಿದ್ವಾ. ಇಲ್ಲಿ ಏನು ತೊಗೊಂಡ್ವಿ, ಇಲ್ಲಿ ಎರಡೆರಡು ಕ್ವಾಂಟಿಟೀಸ್ನ ತೊಗೊಂಡಿದ್ವಿ. ಇಲ್ಲಿ ಬರೀ ಜಸ್ಟ್ ಒಂದು ಕ್ವಾಂಟಿಟಿ ಇದೆ. ಸೊ ಇದ್ರ ಪ್ರಕಾರವಾಗಿ ನಾವು ಫಂಡಮೆಂಟಲ್ ಅಂದ್ರೇನು, ಡಿರೈವ್ ಏನು ಅಂತ ಇದ್ರ ಮೇಲೆ ಗೊತ್ತಾಯಿತು. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಫಂಡಮೆಂಟಲ್ ಕ್ವಾಂಟಿಟೀಸು, ಡಿರೈವ್ ಕ್ವಾಂಟಿಟಿ ಒಂದಿಷ್ಟು ಎಕ್ಸಾಂಪಲ್ಸು. ಅದೇ ಇದೇ ಎಕ್ಸಾಂಪಲ್ಸ್ನ ಇಲ್ಲಿ ಒಂದಿಷ್ಟು ಲೆಂದಿಯಾಗಿ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಫಂಡಮೆಂಟಲ್ ಕ್ವಾಂಟಿಟೀಸ್ ಬಗ್ಗೆ ಹೇಳ್ಬೇಕಂತಂದರೆ, ಈ ಒಂದು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂದ್ರೆ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್ ಆ್ಯಂಡ್ ಕೆನಾಟ್ ಬಿ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್. ಏನಿದು ಇಂಡಿಪೆಂಡೆಂಟ್ ಆಫ್ ಅದರ್ ಕ್ವಾಂಟಿಟೀಸ್ ಅಂದರೆ, ಎಕ್ಸಾಂಪಲ್ ತೊಗೊಂಡೆ ನಾ ಏನಂತ ತೊಗೊಂಡೆ, ಫಂಡಮೆಂಟಲ್ ಕ್ವಾಂಟಿಟೀಸ್ಗೆ ಮಾಸ್ ಅನ್ನೋದು ಒಂದು ಫಂಡಮೆಂಟಲ್ ಕ್ವಾಂಟಿಟಿಗೆ ಎಕ್ಸಾಂಪಲ್ನ ತೊಗೊಂಡಿದ್ದೆ ನಾ. ಓಕೆನಾ? ಈ ಒಂದು ಮಾಸ್ ಏನಪ್ಪ, ಇದು ಒಂದು ಫಂಡಮೆಂಟಲ್ ಕ್ವಾಂಟಿಟಿಗೆ ಎಕ್ಸಾಂಪಲ್. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್, ಬೇರೆ ಒಂದು ಕ್ವಾಂಟಿಟಿಗೆ ಇಂಡಿಪೆಂಡೆಂಟ್ ಆಗಿರುತ್ತೆ, ಮತ್ತು ಕೆನಾಟ್ ಬಿ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್. ಮತ್ತು ಏನು, ಬೇರೆ ಒಂದು ಫಿಸಿಕಲ್ ಕ್ವಾಂಟಿಟಿನ ಇಟ್ಕೊಂಡು ಇದನ್ನು ಡಿರೈವ್ ಮಾಡೋದಿಲ್ಲ. ಯಾವ ಥರ? ಓಕೆ ನೋಡಿ, ಇಲ್ಲಿ ಮಾಸ್ ಇದೆನಾ. ಓಕೆ, ಈಗ ವೆಲಾಸಿಟಿ ಇದೆನಾ. ಮಾಸ್ ಅಂದರೆ ಏನಂತ ಹೇಳ್ಬೋದು, ಜಸ್ಟ್ ನಾವು ಎಷ್ಟಿದೆ ಮಾಸು, 5 kg, 10 kg, 20 kg, ಇಷ್ಟೇ. ಮಾಸ್ ಅಂದರೆ ಒಂದು ಮೆಜರ್ಮೆಂಟ್. ಏನು, 20 kg, 30 kg, 40 kg ಇಷ್ಟೇ. ಬಟ್ ವೆಲಾಸಿಟಿ ಅಂದರೆ ಏನಂತ ಹೇಳ್ತೀವಿ, ವೆಲಾಸಿಟಿ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಹೇಳಿದ್ದೆ ನಾನು. ಹೌದಾ? ವೆಲಾಸಿಟಿ ಅಂದ್ರೇನು, ಒಂದು ಡಿಸ್ಟೆನ್ಸ್ನೂ ಅದೇ ಮತ್ತು ಟೈಮ್ನೂ ಅದೇ. ಇಲ್ಲಿ ಎರಡು ಕ್ವಾಂಟಿಟೀಸ್ ಬಂದ್ವಾ. ಓಕೆ, ಇದನ್ನು ತಲೆಯಲ್ಲಿಟ್ಕೊಂಡು ಇಲ್ಲಿ ಏನಂದರೆ, ಇದು ಇಂಡಿಪೆಂಡೆಂಟ್. ಮಾಸ್ ಅನ್ನೋದು ತಾನೇ ಒಂದೇ ತಾನೇ ಯಾವುದೇ ಒಂದು ಬೇರೆ ಒಂದು ಕ್ವಾಂಟಿಟೀಸ್ ಇದೇ ಥರ ಡಿಸ್ಟೆನ್ಸು ಟೈಮ್ ಅನ್ನೋದು ಇಲ್ಲಿ ಎರಡು ಮೂರು ಕಲ್ತು ಹೇಳ್ತಾ ಇದ್ದಿಲ್ಲ. ಬರೀ ಒಂದೊಂದೇ ಕ್ವಾಂಟಿಟಿನ ನಾವು ತೊಗೊಂಡಿರ್ತಾ ಇದ್ದೀವಿ. ಅದನ್ನೇ ಏನಂತ ಫಂಡಮೆಂಟಲ್ ಅಂತ ಕರಿತೀವಿ. ಬಟ್ ಎರಡೆರಡು ಮೂರು ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ನ ತನ್ನೊಳಗೆ ತೊಗೊಂಡು ಮತ್ತೆ ಇನ್ನೊಂದು ಡಿರೈವ್ಡ್ ಆಗೋದಕ್ಕೆ ಏನಂತ ಕರಿತೀವಿ, ಅದನ್ನು ನಾವು ಡಿರೈವ್ಡ್ ಕ್ವಾಂಟಿಟೀಸ್ ಅಂತೇಳಿ ನಾವಿಲ್ಲಿ ಕರಿತೇವೆ. ಓಕೆನಾ? ಓಕೆ, ಡಿರೈವ್ಡ್ ಕ್ವಾಂಟಿಟೀಸ್ ಅಂದರೆ ಅದೇ ಜಸ್ಟ್ ಏನಂದರೆ, ಫಾರ್ಮ್ ಬೈ ಕಂಬೈನಿಂಗ್ 2 or more ಫಂಡಮೆಂಟಲ್ ಕ್ವಾಂಟಿಟೀಸ್. 2-3 ಸೇರಿ ಆಗೋದನ್ನು ಡಿರೈವ್ಡ್ ಅಂತ ಕರಿತೀವಿ. ಬರೀ ಒಂದೇ ಒಂದು ತಷ್ಟಕ್ಕೆ ಆಗೋದನ್ನು ಏನು, ಫಂಡಮೆಂಟಲ್ ಅಂತೇಳಿ ಕರಿತೇವೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರಲ್ವ, ಲೆಂತ್ ಅಂತೇಳಿ. ಅಂದರೆ ಏರಿಯಾ ಅಂತಂದರೆ ಲೆಂತ್ ಸ್ಕ್ವೇರ್ ಅಂತೇಳಿ ಬರಿತೀವಿ. ಲೆಂತ್ ಸ್ಕ್ವೇರ್ ಅಂದರೆ ಎರಡು ಲೆಂತ್ ಬೇಕಾ, ಎರಡೆರಡು ಬಂದುವ ಇಲ್ಲಿ. ಸೊ ಅದೇ ರೀತಿ ವಾಲ್ಯೂಮ್ ಅಂತಂದ್ರೇನು, ಮಾಸ್ ಕ್ಯೂಬ್ ಇರ್ತದ, m³ ಅಂತೇಳಿ, kg/m³ ಅಂತೇಳಿ ನಾವು ಹೇಳ್ತೀವ. ವೆಲಾಸಿಟಿನ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಹೇಳ್ತೀವ. ಫೋರ್ಸ್ ಅಂತಂದ್ರೇನು, ಫೋರ್ಸ್ ಅಂತಂದ್ರೇನು, ಮಾಸ್ ಇಂಟು ಎಕ್ಸಲರೇಷನ್ ಅಂತೇಳಿ ಎರಡು ಬಂತಾ. ಸೊ ಇದೇ ರೀತಿಯಾಗಿ 2-3 ಕ್ವಾಂಟಿಟಿನ ಇಟ್ಕೊಂಡು ಡಿರೈವ್ ಮಾಡೋದಕ್ಕೆ ಡಿರೈವ್ಡ್ ಕ್ವಾಂಟಿಟೀಸ್ ಅಂತೇಳಿ ಕರಿತೇವೆ. ಬರೀ ಒಂದನ್ನೇ ಕ್ವಾಂಟಿಟಿನ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತೇಳಿ ಕರಿತೇವೆ. ಇಷ್ಟೇ ಡಿಫ್ರೆನ್ಸ್, ಇದರಲ್ಲಿ ದೊಡ್ಡದಾಗಿ ಏನೂ ಇಲ್ಲ. ಇಲ್ಲಿ ಡಿರೈವ್ಡ್ ಕ್ವಾಂಟಿಟೀಸ್ನು ಎಕ್ಸಾಂಪಲ್ಸ್ನು ಕೊಟ್ಟಿದ್ದಾರೆ. ಏರಿಯಾ ಅಂದರೆ ಲೆಂತ್ ಅಂತ, ಏರಿಯಾ ಅಂದರೆ ಲೆಂತ್ ಇಂಟು ಲೆಂತ್ ಮೀಟರ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ವಾಲ್ಯೂಮ್ ಅಂದರೆ ಲೆಂತ್ ಕ್ಯೂಬ್ m³ ಆಗುತ್ತೆ. m² ಅಂತಂದರೆ ಮಾಸ್ ಇಂಟು ಮೀಟರ್ ಇಂಟು ಮೀಟರ್ ಸ್ಕ್ವೇರ್ ಆಯಿತು, ಎರಡೆರಡು ಬಂದುವ. ವಾಲ್ಯೂಮ್ ಅಂದರೆ 3 ಮೀಟರ್ಗಳು ಸೇರಿ ಒಂದು ಕ್ಯೂಬ್ ಆಗುತ್ತಾ, ಅದನ್ನು ಮೀಟರ್ ಕ್ಯೂಬ್ ಅಂತ ಕರಿತೀವಿ. ಡೆನ್ಸಿಟಿ ಅಂದರೆ ಮಾಸ್ ಬೈ ವಾಲ್ಯೂಮಾ. ಸ್ಪೀಡ್ ಅಂದರೆ ಲೆಂತ್ ಬೈ ಟೈಮಾ. ಎಕ್ಸಲರೇಷನ್ ಅಂದರೆ ವೆಲಾಸಿಟಿ ಬೈ ಟೈಮಾ. ಮೊಮೆಂಟಮ್ ಅಂದರೆ ಮಾಸ್ ಇಂಟು ವೆಲಾಸಿಟಿ. ಫೋರ್ಸ್ ಅಂದರೆ ಮೊಮೆಂಟಮ್ ಬೈ ಟೈಮ್. ಟೋಟಲ್ ಆಗಿನೇ ಎರಡೆರಡು ಕ್ವಾಂಟಿಟೀಸ್ನ, ಮೂರು ಕ್ವಾಂಟಿಟೀಸ್ನ ಸೇರಿ ನಾವು ಹೇಳೋದಕ್ಕೆ ಏನಂದ್ರೆ ಡಿರೈವ್ಡ್ ಕ್ವಾಂಟಿಟೀಸ್ ಅಂತೇಳಿ ನಾವಿಲ್ಲಿ ಕರಿತೇವೆ. ಓಕೆ, ಈಗ ನಾವು ಮೊದಲ ಫಂಡಮೆಂಟಲ್ ತಿಳ್ಕೊಂಡ್ವಿ, ಅದೇನಂತಾರೆ ಡಿರೈವ್ಡ್ನ ತಿಳ್ಕೊಂಡ್ವಿ. ಈಗ ಏನು ಸಪ್ಲಿಮೆಂಟ್ರಿ ಅಂತ ಹೇಳಿದೆ. ನೆಕ್ಸ್ಟ್ ಸಪ್ಲಿಮೆಂಟ್ರಿ ಅಂತಂದರೆ ಇವೇನು ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ ಅಂದ್ರೆ ತಿಳ್ಕೊಂಡಿರಿ, ಕೇಳಿದ್ರು ಕೇಳ್ತಾರೆ ಎಕ್ಸಾಮ್ನಲ್ಲಿ. ಏನಂದರೆ ಒಂದು ಪ್ಲೇನ್ ಆ್ಯಂಗಲ್, ಒಂದು ಮೆಥಮೆಟಿಕಲ್ ರೀತಿಯಾಗಿ ನಾವು ಇದನ್ನು ಡಿಸ್ಕ್ರೈಬ್ ಮಾಡ್ತೀವಿ. ಸಪ್ಲಿಮೆಂಟ್ರಿ ಅಂತಂದರೆ ಯಾವ ಥರ ಮೆಥಮೆಟಿಕಲ್ಲಿಗೆ ಅಂತಂದರೆ, ಪ್ಲೇನ್ ಆ್ಯಂಗಲ್ ಅಂತೇಳಿ, ಸಮತಲ ಕೋನ ಅಂತೇಳಿ ಇಲ್ಲಿ ಹೇಳ್ತೇವೆ. ಸಮತಲ ಕೋನ, ಪ್ಲೇನ್ ಆ್ಯಂಗಲ್ ಅಂತೇಳಿ. ಪ್ಲೇನ್ ಆ್ಯಂಗಲ್ದು ಏನಂತ ಯೂನಿಟ್ ಅಂತ ರೇಡಿಯನ್ ಅಂತ ಕರೀತಾರೆ. ರೇಡಿಯನ್, RAD ಇದರದ್ದು ಶಾರ್ಟ್ ಫಾರ್ಮ್ ರೇಡಿಯನ್ ಅಂತ ಕರಿತೀವಿ. ಇದನ್ನು ಪ್ಲೇನ್ ಆ್ಯಂಗಲ್ಗೆ ಯೂಸ್ ಮಾಡ್ತೀವಿ. ಏನಂದರೆ ಕನ್ನಡದಲ್ಲಿ ಹೇಳಿದೆ ನೋಡಿ, ಇಲ್ಲಿ ಬಳಕೆ ವೃತ್ತದಂಥ 2 ಆಯಾಮದ
ಕೋನಗಳನ್ನು ಅಳೆಯಲು. ಟೋಟಲಾಗಿ ಏನು ಹೇಳಿದೆ ನಾನು, ಮೆಥಮೆಟಿಕಲ್ ರೀತಿಯಾಗಿ ಇರೋಂಥ ಒಂದು ಆ್ಯಂಗಲ್ಸ್, ಯೂನಿಟ್ಸ್ಗೆ, ಮೆಜರ್ಸ್ಮೆಂಟ್ಸ್ಗೆ ಸಪ್ಲಿಮೆಂಟ್ರಿ ಕ್ವಾಂಟಿಟೀಸು. ಟೋಟಲಾಗಿನ ಸಪ್ಲಿಮೆಂಟ್ರಿ ಕ್ವಾಂಟಿಟೀಸ್ ಅಂದರೆ ಒಂದು ಮೆಥಮೆಟಿಕಲ್ ಈ ಥರದ್ರೊಳಗೆ ಬರುತ್ತದು, ಅದನ್ನೇನು ಸಪ್ಲಿಮೆಂಟ್ರಿ ಅಂತ ಕರಿತೀವಿ. ಅದರೊಳಗೆ 2 ಟೈಪ್ಸು, ಒಂದು ಪ್ಲೇನ್ ಆ್ಯಂಗಲ್ಲು, ಒಂದು ಸಾಲಿಡ್ ಆ್ಯಂಗಲ್ಲು. ಪ್ಲೇನ್ ಆ್ಯಂಗಲ್ಗೆ ಒಂದೊಂದು ಯೂನಿಟ್ ಬಂದುಬಿಟ್ಟು ರೇಡಿಯನ್ ಅಂತ ಕರಿತೀವಿ. ಸಾಲಿಡ್ ಆ್ಯಂಗಲ್ಗೆ ಸ್ಟಿರೇಡಿಯನ್ ಅಂತೇಳಿ, SR ಕೇಳಿದ್ರು ಕೇಳ್ತಾರೆ, ಸ್ಟಿರೇಡಿಯನ್. ಇದು ಯಾವ ಒಂದು ಇದಕ್ಕೆ ಯೂನಿಟ್ ಇದೆ ಅಂತೇಳಿ, ಸಾಲಿಡ್ ಆ್ಯಂಗಲ್ಗೆ. ರೇಡಿಯನ್ ಇದು ಒಂದು ಯಾವುದಕ್ಕೆ ಕ್ವಾಂಟಿಟಿಗೆ ಒಂದು ಏನಂತಾರೆ ಅದಕ್ಕೆ ಯೂನಿಟ್ ಇದೆ ಅಂತ ಕೇಳಿದರೆ ಪ್ಲೇನ್ ಆ್ಯಂಗಲ್ಗೆ. ಸೊ ಇವನ್ನೆರಡನ್ನ ನೀವು ಸಿಂಪಲ್ಲಾಗಿ ತಿಳ್ಕೊಂಡಿರಿ. ಇವೆರಡು ಸಪ್ಲಿಮೆಂಟ್ರಿ ಕ್ವಾಂಟಿಟೀಸ್ ಬರುತ್ತೆ, ಒಂದು ಪ್ಲೇನ್ ಆ್ಯಂಗಲ್ಲು, ಒಂದು ಸಾಲಿಡ್ ಆ್ಯಂಗಲ್. ಪ್ಲೇನ್ ಆ್ಯಂಗಲ್ಗೆ ರೇಡಿಯನ್ ಅಂತೇಳಿ RAD ಅಂತ ಕೊಡ್ತೀವಿ, ಮತ್ತು ಸಾಲಿಡ್ ಆ್ಯಂಗಲ್ಗೆ ಸ್ಟಿರೇಡಿಯನ್ SR ಅಂತೇಳಿ ಕರಿತೇವೆ. ಇಷ್ಟೇ ಸಿಂಪಲ್ಲಾಗಿ ಇವೆರಡು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಕ್ವಾಂಟಿಟೀಸು. ನೆಕ್ಸ್ಟ್ ಇಲ್ಲಿ ನೋಡಿ, ಫಿಸಿಕಲ್ ಕ್ವಾಂಟಿಟೀಸ್ನೊಳಗೆ ನಾವು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ತಿಳ್ಕೊಂಡ್ವಿ, ಸಪ್ಲಿಮೆಂಟ್ರಿ ಕ್ವಾಂಟಿಟೀಸ್ ಅಂತೇಳಿ ತಿಳ್ಕೊಂಡ್ವಿ. ಡಿರೈವ್ಡ್ 2-3 ರೀತಿಯಾಗಿ ಹೇಳೋದನ್ನು ಡಿರೈವ್ಡ್ ಅಂತೇಳಿ ನಾವು ತಿಳ್ಕೊಂಡ್ವಿ. ಮೇನ್ ಇಂಪಾರ್ಟೆಂಟ್ ಇವು ಇಷ್ಟೇ. ಇದನ್ನು ಒಂದಿಷ್ಟು ನೀವು ತಲೆಯಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ನೋಟ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಯಾವುದು ಪ್ಲೇನ್ ಯಾವುದಿದೆ, ಯಾವುದು ಸಪ್ಲಿಮೆಂಟ್ರಿ ಇದೆ, ಯಾವುದು ಫಂಡಮೆಂಟಲ್ ಇದೆ, ಈ ಥರ ಒಂದಿಷ್ಟು ತಿಳ್ಕೊತಾ ಹೋದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಅಲ್ಲಿ ಯಾವುದು ಸಪ್ಲಿಮೆಂಟ್ರಿ ಯಾವುದು ಫಂಡಮೆಂಟಲ್ ಇದೆ ಅಂತೇಳಿ. ಓಕೆ, ಇನ್ನೊಂದು ಥರ ಹೇಳಿದ್ದೆ ನಾ, ಇನ್ನೊಂದು ಥರ ಕ್ವಾಂಟಿಟೀಸ್ ಬರೋದಕ್ಕೆ ಹೇಳಿದ್ದೆ. ಏನಂದರೆ ಸ್ಕೇಲಾರ್ ಮತ್ತು ವೆಕ್ಟರ್ ಕ್ವಾಂಟಿಟೀಸ್. ಒಂದು ಫಂಡಮೆಂಟಲ್, ಒಂದು ಡಿರೈವ್ಡ್ ಆಯಿತು, ಒಂದು ಸಪ್ಲಿಮೆಂಟ್ರಿ ಆಯಿತು, ಮತ್ತು ಇನ್ನೊಂದು ಸ್ಕೇಲಾರ್ ಮತ್ತು ವೆಕ್ಟರ್ ಕ್ವಾಂಟಿಟೀಸ್. ಏನಿದು ಸ್ಕೇಲಾರ್ ಮತ್ತು ವೆಕ್ಟರ್ ಕ್ವಾಂಟಿಟೀಸ್ ಅಂತಂದರೆ, ನಾನು ಫಸ್ಟಿಗೆ ಫಿಸಿಕಲ್ ಕ್ವಾಂಟಿಟಿ ಡಿಸ್ಕ್ರೈಬ್ ಮಾಡೋಕ್ಕೆ ಹೇಳಿದ್ದೆ ನಿಮಗೆ. ಏನಂತ ಹೇಳಿದ್ದೆ, ಒಂದು ಮ್ಯಾಗ್ನಿಟ್ಯೂಡ್ ಅಂದ್ರೇನು, ಅದನ್ನು ಮೆಜರ್ ಮಾಡ್ಬೋದು, ಮತ್ತು ಏನು ಡಿಸ್ಕ್ರೈಬ್ನೂ ಮಾಡ್ಬೋದು ಅಂತೇಳಿದೆ. ಇವೆರಡು ಸೇರಿದರೆ ಎಲ್ಲ ಒಂದು ಫಿಸಿಕಲ್ ಕ್ವಾಂಟಿಟಿ ಅಂತೇಳಿ ನಾವು ಹೇಳೋದು. ಒಂದು ಅದಕ್ಕೆ ಮ್ಯಾಗ್ನಿಟ್ಯೂಡ್ ಅಂದರೆ ನಂಬರಲ್ಲಿ ಅದನ್ನು ನಾವು ಹೇಳ್ಬೋದು, ಮತ್ತು ಅದನ್ನು ಡಿಸ್ಕ್ರೈಬ್ನೂ ಮಾಡ್ಬೋದು. ಇವೆರಡನ್ನೂ ಸೇರಿನೇ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿದ್ದೆ. ಅದೇ ರೀತಿನ ಇಟ್ಕೊಂಡು ಕೇಸಿಂದ ಇಲ್ಲಿ ಸ್ಕೇಲಾರ್ ಮತ್ತು ವೆಕ್ಟರ್ ಕ್ವಾಂಟಿಟೀಸ್ನ ಡಿಸ್ಕ್ರೈಬ್ ಮಾಡಿದ್ದಾರೆ. ಯಾವ ಥರ ಅಂತಂದರೆ, ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೇನು, ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಬಟ್ ನೋ ಡೈರೆಕ್ಷನ್. ಇದಕ್ಕೇನಂದರೆ ಒಂದು ಮ್ಯಾಗ್ನಿಟ್ಯೂಡ್ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಅಂದರೆ ಅದು ಇಷ್ಟು ಐತಿ, ಎಷ್ಟು ಐತಿ, ಒಂದು 5 kg ಐತಾ, ಏನು 10 kg ಐತಾ, ಏನು 10 ಕಿಲೋಮೀಟ್ರ್ ಹೋಗೋದೈತಾ, ಎಷ್ಟು ಐತಿ ಅಂತ ಹೇಳ್ತೀವಿ ಅಷ್ಟೇ. ಬಟ್ ಅದನ್ನು ಡೈರೆಕ್ಷನ್ ಇರೋದಿಲ್ಲ ಅದಕ್ಕೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನಂದರೆ ಮಾಸ್, ಡಿಸ್ಟೆನ್ಸ್, ಸ್ಪೀಡ್, ಡೆನ್ಸಿಟಿ, ಟೈಮ್, ವ್ಯಾಲ್ಯೂಮ್, ಎನರ್ಜಿ, ಟೆಂಪ್ರೇಚರ್. ಓಕೆ, ಇವಿಷ್ಟು ಎಕ್ಸಾಂಪಲ್ಸ್. ಯಾವ ಥರ ಮ್ಯಾಗ್ನಿಟ್ಯೂಡ್, ಯಾವ ಥರ ಡೈರೆಕ್ಷನ್ ಇರಲ್ಲ ಇದಕ್ಕೆ ಅಂತಂದರೆ, ಇಲ್ಲಿ ನೋಡಿ ಮಾಸ್ ಇದೆನಾ, ಮಾಸ್ ಅಂದರೆ ಒಂದು 10 kg ಅಂತೇಳಿ ನಾವು ಹೇಳ್ಬೋದಾ, ಅದಷ್ಟು 10 kg ಇದೆಯಪ್ಪ, 120 kg ಇದೆ ಅಂತ ಹೇಳ್ತೀವಿ. ಅದು ಎಷ್ಟು ಡೈರೆಕ್ಷನ್ ಅಂದ್ರೇನು, ದಿಕ್ಕು, ಯಾವ ದಿಕ್ಕಿನಲ್ಲಿ ಹೋಗುತ್ತದೆ ಅಂತ ಅನ್ನೋದಕ್ಕೆ ಡೈರೆಕ್ಷನ್ ಅಂತ ಕರಿತೀವಲ್ಲ. ಮಾಸ್ ಏನಾದರೂ ಯಾವ ದಿಕ್ಕಿನಲ್ಲಿ ಹೋಗುತ್ತಾ, ಇಲ್ಲ, ಬರೀ ಏನೋ ಅದನ್ನು ಅಳತೆ ಮಾಡ್ತೀವಿ ಅಷ್ಟೇ. ನಾವು ಎಷ್ಟು ಅಳತೆ ಮಾಡ್ತೀವಿ, ಒಂದು 10 kg ಅದಂತೇಳಿ ಅಷ್ಟೇ ಅಳತೆ ಮಾಡ್ತೀವಿ, ಬಟ್ ಅದು ಡೈರೆಕ್ಷನ್ ತೋರಿಸಂಗಿಲ್ಲ. ಟೈಮ್ ಎಷ್ಟಾಗ್ಯದ, ಏನೋ ಒಂದು 5 ಆಗೈತಿ, ಏನೋ 4 o'clock ಆಗೈತಿ, ಅದು ಎಷ್ಟು ಡೈರೆಕ್ಷನ್ನಾಗ ಹೊಂಟದಂತ ಹೇಳ್ತೀವ, ಇಲ್ಲ. ಓಕೆ, ನೆಕ್ಸ್ಟ್ ಟೆಂಪರೇಚರ್ ಎಷ್ಟೈತಿ, 25 ಡಿಗ್ರಿ ಸೆಲ್ಸಿಯಸ್ ಐತಿ, 243 ಫಾರೆನ್ಹೀಟ್ ಐತಿ, ಇಷ್ಟೇ ಹೇಳ್ತೀವಿ. ಅದನ್ನು ಡೈರೆಕ್ಷನ್ನಲ್ಲಿ ನಾವು ಹೇಳೋದಿಲ್ಲ. ಸೊ ಇವನ್ನೆಲ್ಲ ಏನಂತ ಹೇಳ್ತೀವಿ, ಓನ್ಲಿ ಮ್ಯಾಗ್ನಿಟ್ಯೂಡ್ ಇತ್ತು, ಅದಕ್ಕೇನು ಡೈರೆಕ್ಷನ್ ಇಲ್ಲ ಅಂತಂದರೆ ಅದನ್ನು ನಾವೇನಂತ ಕರಿತೀವಿ, ಸ್ಕೇಲಾರ್ ಕ್ವಾಂಟಿಟೀಸ್ ಅಂತೇಳಿ ಕರಿತೀವಿ. ಅದೇ ರೀತಿ ವೆಕ್ಟರ್ ಕ್ವಾಂಟಿಟೀಸ್. ವೆಕ್ಟರ್ ಅಂತಂದರೆ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಎರಡೂ ಇತ್ತು ಅಂತಂದರೆ ಅದನ್ನೇನು ವೆಕ್ಟರ್ ಕ್ವಾಂಟಿಟಿ ಅಂತೇಳಿ ಕರಿತೀವಿ. ಬೋತ್ ಮ್ಯಾಗ್ನಿಟ್ಯೂಡು ಮತ್ತು ಡೈರೆಕ್ಷನ್ ಆ್ಯಂಡ್ ಮಸ್ಟ್ ಒಬೇ ದಿ ಲಾಸ್ ಆಫ್ ವೆಕ್ಟರ್ ಎಡಿಷನ್ ಅಂದರೆ ಇದೆ. ಮ್ಯಾಗ್ನಿಟ್ಯೂಡು ಡೈರೆಕ್ಷನ್ ಎರಡೂ ಇದ್ದರೆ ನಾವೇನಂತ ವೆಕ್ಟರ್ ಕ್ವಾಂಟಿಟಿ ಅಂತೇಳಿ ಅದನ್ನು ಕರಿತೇವೆ. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿಲಿ, ಏನಂದರೆ ಡಿಸ್ಪ್ಲೇಸ್ಮೆಂಟ್ ಅಂದರೆ ಹೇಳಿದ್ದೆ ನಾನು, ಡಿಸ್ಟೆನ್ಸ್ಗೆ ಡಿಸ್ಪ್ಲೇಸ್ಮೆಂಟ್ಗೆ ಡಿಫ್ರೆನ್ಸ್ ಹೇಳಿದ್ದೆ ಹಿಂದಿನ ಸೌಂಡಲ್ಲಿ ಹೇಳೋ ಟೈಮಿಗೆ. ಏನಂದರೆ ಡಿಸ್ಟೆನ್ಸ್ಗೆ ಡಿಸ್ಪ್ಲೇಸ್ಮೆಂಟ್ಗೆ ಏನಂತ, ಡಿಸ್ಪ್ಲೇಸ್ಮೆಂಟ್ ಅಂತಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಶಾರ್ಟ್ ರೂಟ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಹೇಳಿದ್ದೆ, ಲಾಂಗ್ ರೂಟ್ ಹೋಗೋದಕ್ಕೆ ಡಿಸ್ಟೆನ್ಸ್ ಅಂತ ಹೇಳಿದ್ದೆ, ಹೌದಾ. ಹಾಗೆ ಡಿಸ್ಪ್ಲೇಸ್ಮೆಂಟ್ ಅಂತಂದರೆ ಶಾರ್ಟ್ ರೂಟ್, ಏನೋ ಒಂದು 2 ಕಿಲೋಮೀಟ್ರ್ ಹೋಗತ್ತಾನ, 2 ಕಿಲೋಮೀಟ್ರ್ ಹೋಗತ್ತಾನಂತಂದ್ರೆ ಯಾವ ಡೈರೆಕ್ಷನ್ನಾಗ ಹೊಂಟಾನಂತ ಹೇಳ್ತಾರೆ. 2 ಅನ್ನೋದು ಒಂದು ಮ್ಯಾಗ್ನಿಟ್ಯೂಡ್ ಬಂತ. ಕಿಲೋಮೀಟ್ರಿಂದ ಎಲ್ಲಿಗೋ ಹೋಗತ್ತಾನಂತಂದ್ರೆ ಯಾವುದು ಈಸ್ಟ್ ಹೊಂಟಾನ, ವೆಸ್ಟಿಗೆ ಹೊಂಟಾನ, ಆ್ಯಂಡ್ ನಾರ್ತಿಗೆ ಹೊಂಟಾನ, ಸೌತಿಗೆ ಹೊಂಟಾನ, ಯಾವ ಕಡೆ ಎಡಕ್ಕೆ ಬಲಕ್ಕೆ ಯಾವ ಥರ ಹೋಗ್ತಾ ಇದ್ದಾನಂತಲೇ ಹೇಳ್ಬೋದು ಅದನ್ನು. ಸೊ ಅದಕ್ಕೇನು ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಎರಡೂ ಬಂತ. ನೆಕ್ಸ್ಟ್ ವೆಲಾಸಿಟಿ ಅಂತಂದ್ರೆ ಏನು, ಡಿಸ್ಟೆನ್ಸ್ ಬೈ ಟೈಮ್ ಹೇಳಿದ್ದೆ. ವೆಲಾಸಿಟಿ ಅಂದರೆ ಡಿಸ್ಟೆನ್ಸ್ ಒಂದು 2 ಕಿಲೋಮೀಟ್ರ್ ಹೊಂಟಾನ, ಟೈಮ್ ಎಷ್ಟು ಟೈಮ್ನಾಗ ಹೊಂಟಾನವ, ಯಾವ ಕಡೆ ಹೊಂಟಾನ. ಡಿಸ್ಟೆನ್ಸ್ ಅಂತಂದ್ರೆ ನಾವು ಮೆಜರ್ ಮಾಡ್ಬೋದು, ಯಾವ ಕಡೆ ಹೊಂಟಾನ, ಎಷ್ಟು ಹೊಂಟಾನ ಅಂತೇಳಿ. ಸೊ ಅದೇ ರೀತಿಯಾಗಿ ಡಿಸ್ಪ್ಲೇಸ್ಮೆಂಟು, ವೆಲಾಸಿಟಿ, ಫೋರ್ಸು, ಮಾಸ್, ವಿಂಡ್
ಫೋರ್ಸು, ಟಾರ್ಕು, ಮೊಮೆಂಟಮ್, ಎಕ್ಸಲರೇಷನ್ ಇವೆಲ್ಲ ಎರಡೆರಡು ಏನಂತ ಈ ಒಂದು ಡಿರೈವ್ಡ್ ಕ್ವಾಂಟಿಟೀಸ್ ಇರ್ತಾವಲ್ಲ ಅವೆಲ್ಲನೂ ಡೈರೆಕ್ಷನ್ನ ತೋರಿಸ್ತಾವು, ಮ್ಯಾಗ್ನಿಟ್ಯೂಡ್ನ ತೋರಿಸ್ತಾವೆ. ಟೋಟಲ್ ಆಗಿನೇ ಈ ಡಿರೈವ್ಡ್ ಕ್ವಾಂಟಿಟೀಸ್ ಇರ್ತಾವಲ್ಲ 2-3 ಅವೆಲ್ಲನೂ ಡೈರೆಕ್ಷನ್ನು ಮತ್ತು ಮ್ಯಾಗ್ನಿಟ್ಯೂಡ್ನ ತೋರಿಸ್ತಾವೆ. ಸೊ ನಾವೇನೇನು ಕಲ್ತೀವಿ ಇಲ್ಲಿ ತನಕ ಅಂತಂದರೆ ವೆಕ್ಟರ್, ಸ್ಕೇಲಾರ್ನ ಕಲ್ತೀವಿ. ಟೋಟಲ್ ಆಗಿನೇ 4 ಟೈಪ್ಸ್ ಇರ್ತಾವೆ. ಒಂದು ಯಾವುದಂತಂದರೆ ಫಂಡಮೆಂಟಲು, ಒಂದು ಡಿರೈವ್ಡು, ಒಂದು ಸಪ್ಲಿಮೆಂಟ್ರಿ, ಸ್ಕೇಲಾರ್, ವೆಕ್ಟರ್ ಕ್ವಾಂಟಿಟೀಸ್. ಸಿಂಪಲ್ ಆಗಿದೆ, ಏನಿಲ್ಲ. ನೀವು 2-3 ಸಾರಿ ಇದನ್ನು ಓದ್ಕೊಂಡು ಒಂದು ಸ್ವಲ್ಪ ನೋಟ್ ಮಾಡಿಕೊಂಡ್ರೆ ಆರಾಮಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಒಂದೇ ಒಂದು ಪೇಜ್ನಲ್ಲಿ ನೀವು ಮಾಡ್ಕೋಬೋದು ಇವನ್ನೆಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಒಂದು ಸ್ವಲ್ಪ ನಿಮ್ಗೆ ಕ್ಲಾರಿಟಿ ಸಿಗಲಿ ಅಂತೇಳಿ ಪಿಕ್ಚರ್ ರೂಪದಾಗ ಕೊಟ್ಟಿದ್ದಾವೆ. ಇಲ್ಲಿ ಏನು ಅಂತಂದರೆ ಮಾಸ್, ಇದು ಲೆಂತ್, ಟೈಮ್, ಫೋರ್ಸು, ಮೊಮೆಂಟಮ್ ಅದ. ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಇಲ್ಲೇ ಹೇಳ್ಬೋದಾ ನಾವು. ಫಿಸಿಕಲ್ ಕ್ವಾಂಟಿಟೀಸ್ ಡಿಫ್ರೆಂಟ್ ಟೈಪ್ಸ್ ಯಾವ್ಯಾವು ಅಂತಂದ್ರೆ, ಮಾಸ್ ಅಂದರೆ ನಾವೇನಂತ ಹೇಳ್ಬೋದು, ಇದೊಂದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಐತಿ. ಓನ್ಲಿ ಏನಂತಂದರೆ ಇದು ನಮಗೇನಂದರೆ ಸಿಂಗಲ್ ಆಗಿ ಯಾವುದೇ ಒಂದು ಬೇರೆ ಬೇರೆ ಕ್ವಾಂಟಿಟಿನ ಮಿಕ್ಸ್ ಮಾಡಿ ಹೇಳ್ತಾ ಇಲ್ಲ. ಮಾಸ್ ಅಂದ್ರೆ ಒಂದೇ 10 kg ಅಷ್ಟೇ. ಅದನ್ನೇನು ಮಾಸ್ ಅಂದರೆ ವಾಲ್ಯೂಮು, ಟೈಮು ಎಲ್ಲನೂ ಇದ್ರಾಗ ಇರೋದಿಲ್ಲ, ಬರೀ ಮಾಸ್ 10 kg ಐತಿ ಅಷ್ಟೇ. ನೆಕ್ಸ್ಟ್ ಲೆಂತ್ ಅಂದರೆ ಏನಂತ ಹೇಳ್ಬೋದು, ಡಿರೈವ್ಡ್ ಕ್ವಾಂಟಿಟಿ ಅಂತೇಳಿನೂ ಇರ್ಬೋದು. ಎಷ್ಟು 10 ಮೀಟರ್ ಐತದು, 10 ಮೀಟರ್ ಅನ್ನೋದನ್ನೇ ಏನಂತಂದ್ರೆ ನಾವು ಡಿರೈವ್ಡ್ ಕ್ವಾಂಟಿಟಿ ಅಂತ ಹೇಳ್ಬೋದು. ಟೈಮ್ ಎಷ್ಟಾಗ್ಯದ, 4 o'clock ಆಗೈತಿ, 3 o'clock ಆಗೈತಿ. ಇದೇನು ಬರೀ ಏನು ಮ್ಯಾಗ್ನಿಟ್ಯೂಡ್ ಇರುತ್ತೆ ಅಷ್ಟೇ, ಅದಕ್ಕೇನು ಡೈರೆಕ್ಷನ್ ಇರಲ್ಲ, ಏನೂ ಇರೋದಿಲ್ಲ. ಇದಕ್ಕೇನು ಕರಿತೀವಿ, ಸ್ಕೇಲಾರ್ ಕ್ವಾಂಟಿಟಿ ಅಂತೇಳಿ ನಾವು ಕರಿತೇವೆ. ನೆಕ್ಸ್ಟ್ ಫೋರ್ಸ್ ಅಂದ್ರೇನು, ಮಾಸ್ ಇಂಟು ಎಕ್ಸಲರೇಷನ್. ಫೋರ್ಸ್ ಅಂತಂದರೆ ಎಷ್ಟು ಫೋರ್ಸ್ ಹಾಕತ್ತೀವಿ, ಏನೋ 10 Newton ಹಾಕತ್ತೀವಿ, 20 Newton ಹಾಕತ್ತೀವಿ. ಮತ್ತು ಅದು ಎಷ್ಟು ಮುಂದಕ್ಕೆ, ಎಕ್ಸಲರೇಷನ್ ಅಂದ್ರೆ ಮುಂದಕ್ಕೆ ಎಷ್ಟು ಹೋಗುತ್ತದ, ಅದು ಎರಡೂ ಸೇರಿನೇ ವೆಕ್ಟರ್ ಕ್ವಾಂಟಿಟಿ ಆಗುತ್ತಾ. ಮತ್ತು ಮೂಮೆಂಟಮ್ ಅಂದರೆ ಏನಂದರೆ ನಮ್ಮದು ಫೋರ್ಸ್ ಇಂಟು ಮೂಮೆಂಟಮ್ ಅಂತಂದರೆ ನಾವು ಮಾಸ್ ಇಂಟು ಎಕ್ಸಲರೇಷನ್ ಅಂತಲೂ ಕರಿತೇವೆ. ಇದನ್ನು ಎಷ್ಟು ಆಗತ್ತೈತಿ, ಎಷ್ಟು ದೂರ ಹೋಗುತ್ತದ ಮೂಮೆಂಟಮ್, ಇದೆಲ್ಲನೂ ಏನಂತ ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟಿ, ಇದ್ರ ಮೇಲೆ ನಾವು ಅಳತೆ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಇಲ್ಲಿ ತನಕ ನಾವೇನು ಬರೀ ಎಷ್ಟು ಕ್ಲಾಸಿಫಿಕೇಷನ್ ಮಾಡಿದ್ವಿ ಫಿಸಿಕಲ್ ಕ್ವಾಂಟಿಟೀಸ್ನ. ಅದರಲ್ಲಿ 4 ಟೈಪ್ಸ್ ಬರುತ್ತೆ ಅಂತ ಹೇಳಿದ್ವಿ. ಅದು ಯಾವ್ಯಾವ ಥರ ಇರುತ್ತೆ, ಯಾವುದಕ್ಕೆ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಯಾವುದಕ್ಕೆ ಡೈರೆಕ್ಷನ್ ಇರುತ್ತೆ, ಮತ್ತು ಅವು 2-3 ಸೇರಿ ಯಾವುದು ಕ್ವಾಂಟಿಟಿ ಆಗುತ್ತಾ, ಬರೀ ಸಿಂಗಲ್ ಇದ್ದರೆ ಯಾವ ಕ್ವಾಂಟಿಟಿ ಆಗುತ್ತಾ, ಇದ್ರ ಬಗ್ಗೆ ಕಲ್ತೇವೆ ನಾವು. ಮೇನಾಗಿ ಏನಂತಂದರೆ ಯೂನಿಟ್ಸ್. ಇಲ್ಲಿ ನಾವು ಯೂನಿಟ್ಸ್ಗಳನ್ನ ಫಿಸಿಕಲ್ ಕ್ವಾಂಟಿಟೀಸ್ದಾಗೆ ಯೂನಿಟ್ಸ್ಗಳನ್ನ ಯಾವ ಥರ, ಏನೋ ಏರಿಯಾ ಅಂತ ಹೇಳ್ತೀವಲ್ವ, ಏರಿಯಾ ಅಂದ್ರೆ ಮೀಟರ್ ಸ್ಕ್ವಯರ್. ಆ ಮೀಟರ್ ಸ್ಕ್ವಯರ್ ಬರಬೇಕು, ಮೀಟರ್ ಬರಬೇಕು ಅಂತಂದ್ರೆ ಇದು ಎಲ್ಲಿಂದ ಬಂತು, ಅದ್ರದ್ದು ಒಂದು ಬೇಸ್ ಪಾಯಿಂಟ್ನ ನಾವಿಲ್ಲಿ ಕಲಿತಾ ಇದ್ದೇವೆ. ಆ ಮೀಟರ್ ಅನ್ನೋ ವರ್ಡನ್ನೇ ಹೆಂಗೆ ತೊಗೊಂಡ್ರು, ಆ ಒಂದು ಸ್ಕ್ವಯರ್ ಅನ್ನೋ ವರ್ಡೇ ಇದಕ್ಕೆ ಬಂತು ಇಲ್ಲಿ ಏರಿಯಾಕ್ಕೆ, ಮೀಟರ್ ಕ್ಯೂಬ್ ಅಂದರೆ ಎದಕ್ಕೆ ಬಂತು, ಈ ಥರ ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನ ತಿಳ್ಕೊಳ್ಳೋಣ ಇಲ್ಲಿ. ಇದಕ್ಕೇನಂತ ಕರೀತಾರೆ, ಸಿಸ್ಟಮ್. ಅದೇ ಅಲ್ಲ, ಈ ಒಂದು ಏರಿಯಾ ಆಗಿರಲಿ, ವಾಲ್ಯೂಮ್ ಆಗಿರಲಿ, ಫೋರ್ಸ್ ಆಗಿರಲಿ, ಇವೆಲ್ಲಕ್ಕೂ ಒಂದು ರೀತಿದಾಗ ತೊಗೊಂಬಂದು ಹೇಳ್ಬೇಕಂದ್ರೆ ಒಂದು ಸಿಸ್ಟಮ್ ಬೇಕಲ್ಲ. ಅದೇ ಒಂದು ಸಿಸ್ಟಮ್ನ ಏನಂತ ಕರಿತೀವಿ, ಸಿಸ್ಟಮ್ ಆಫ್ ಯೂನಿಟ್ಸ್. ಈ ಯೂನಿಟ್ಗಳದೇ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ಗಳನ್ನ ಇಲ್ಲಿ ಕಲಿಯೋಣ ನಾವು. ಏನಪ್ಪ, ಘಟಕಗಳ ವ್ಯವಸ್ಥೆಗಳು ಅಂತ ಕರಿತೇವೆ. ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತೇಳಿ ಇಲ್ಲಿ ಕರಿತೇವೆ. ನೀವು ಮೇನ್ಲಿ ನಾವು ಈ ಒಂದು ಏನಾದರೂ ಏರಿಯಾ ಆಗಿರಲಿ, ಒಂದು ನೆಕ್ಸ್ಟ್ ಏನಂತಾರ ವಾಲ್ಯೂಮ್ ಆಗಿರಲಿ, ಮಾಸ್ ಆಗಿರಲಿ, ಫೋರ್ಸ್ ಆಗಿರಲಿ, ಮೊಮೆಂಟಮ್ ಆಗಿರಲಿ, ಇವೆಲ್ಲನೂ ಹೇಳ್ಬೇಕಿತ್ತು ಅಂತಂದ್ರೆ ಒಂದು ಪರ್ಟಿಕ್ಯುಲರಾಗಿ ಸಿಸ್ಟಮ್ನ ಕ್ರಿಯೇಟ್ ಮಾಡಿ ಅದ್ರ ಪ್ರಕಾರನೇ ಅವಕ್ಕನ್ನ ನಾವು ಹಾಕ್ಕೋತಾ ಬರ್ತಾಯಿದ್ದೇವೆ. ಮೀಟರ್ಗೆ ಏರಿಯಾಕ್ಕೆ ಮೀಟರ್ ಸ್ಕ್ವಯರೇ ಹಾಕಬೇಕು, ವಾಲ್ಯೂಮ್ಗೆ ಮೀಟರ್ ಕ್ಯೂಬೇ ಹಾಕಬೇಕು ಅಂತೇಳಿ. ಅದೇ ರೀತಿ 3 ಟೈಪ್ಸ್ ಆಫ್ ಸಿಸ್ಟಮ್ಗಳು ನಮಗೆ ಸಿಗ್ತಾವೆ ಇಲ್ಲಿ. ಯಾವ್ಯಾವು ಅಂತಂದರೆ FPS, CGS, MKS ಅಂತೇಳಿ. ಎಫ್ ಅಂದ್ರೇನು, ಫುಟ್. ಪಿ ಅಂದ್ರೆ ಪೌಂಡು. ಎಸ್ ಅಂದ್ರೆ ಸೆಕೆಂಡ್. ಈಸ್ ಅನ್ ಇಂಪೀರಿಯಲ್ ಸಿಸ್ಟಮ್ ಅಂತೇಳಿ. ಓಕೆ, ಇದು ಒಂದು ಟೈಪ್ ಆಫ್ ಸಿಸ್ಟಮ್. ಏನಂದ್ರೆ ಫುಟು, ಪೌಂಡು, ಸೆಕೆಂಡ್. FPS ಫುಲ್ ಫಾರ್ಮ್, ಫೂಟು, ಪೌಂಡು, ಸೆಕೆಂಡ್. ನೆಕ್ಸ್ಟ್ ಏನು ಬಂತು, CGS ಅಂದರೆ ಸೆಂಟಿಮೀಟರ್, ಗ್ರಾಮು, ಸೆಕೆಂಡ್ ಅಂತೇಳಿ. ನೆಕ್ಸ್ಟ್ ಬಂದು MKS, ಮೀಟರ್, ಕಿಲೋಗ್ರಾಮು, ಮೀಟರ್, ಕಿಲೋಗ್ರಾಮು, ಸೆಕೆಂಡ್. ಇವು 3 MKS ಅಂತೇಳಿ ಕೇಳ್ತೇವೆ. ಟೋಟಲಿ FPS, CGS, MKS ಈ 3 ಒಂದು ಏನದಾವಲ್ಲ, ಈ 3 ಸಿಸ್ಟಮ್ನಿಂತ್ರನೇ ನಾವೇನು ಈ ಒಂದು ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನ ಡಿರೈವ್ ಮಾಡ್ತಾ ಬಂದೀವಿ. ಹೆಂಗಂತಂದರೆ ಫೂಟ್, ಪೌಂಡ್, ಸೆಕೆಂಡ್. ಎಫ್ ಅಂತಂದ್ರೆ ಏನು, ಫುಟ್ ಅಂದೀವಿ. ಫುಟ್ನ ನಾವು ಲೆಂತಲ್ಲಿ ಹೇಳ್ಬೋದಾ, ಎಷ್ಟಿದೆ. ನೆಕ್ಸ್ಟ್ ಪೌಂಡ್ನ ನಾವು ಮಾಸಲ್ಲಿ ಹೇಳ್ಬೋದಾ, ಎಷ್ಟು kg ಇದೆ. ನೆಕ್ಸ್ಟ್ ಸೆಕೆಂಡ್ಸ್ ಅಂದರೆ ಟೈಮಲ್ಲಿ ಹೇಳ್ಬೋದಾ, LMT. ಟೋಟಲ್ ಆಗಿನೇ ಸೆಂಟಿಮೀಟರ್ ಅಂದ್ರೆ ಇಲ್ಲಿ ಫೂಟ್ ಅಂದ್ರೆ ಲೆಂತ್,
ಪೌಂಡ್ ಅಂದ್ರಂದ್ರೆ ಮಾಸ್, ಸೆಕೆಂಡ್ ಅಂದ್ರೆ ಟೈಮ್. ಇಲ್ಲಿ ಎಲ್ ಎಮ್ ಟಿ ಬಂತ. ಓಕೆ, ಇಲ್ಲಿ ನೋಡಿ ಸಿ ಜಿ ಎಸ್ನಲ್ಲೂ ಸೇಮ್, ಮೂರು ಸಿಸ್ಟಮ್ಗಳು ಡಿಫ್ರೆಂಟ್, ಬಟ್ ಅವು ಕೊಡ್ತಾರ ಇಂಥ ಮೀನಿಂಗ್ಗಳೆಲ್ಲನೂ ಒಂದೇ. ಸೆಂಟಿಮೀಟರ್ ಅಂದರೆ ಎಷ್ಟು 2 ಲೆಂತ್ ಮೀಟರ್ ಐತಾ, ಅದು ಲೆಂತಲ್ಲಿನೇ ಹೇಳ್ಬೋದಾ ಮತ್ತೆ ವಾಪಸ್ಸು. ಗ್ರಾಮ್ ಅಂದರೆ ಎಷ್ಟು ಮಾಸ್ ಐತಿ ಅದಕ್ಕೆ ಅಂತೇಳಿ ಹೇಳ್ಬೋದಾ. ಮತ್ತೇನಂದರೆ ಸೆಕೆಂಡ್ ಅಂದರೆ ಮತ್ತೆ ಟೈಮಲ್ಲಿನೇ ಹೇಳ್ಬೋದಾ. ಓಕೆ, ಎಮ್ ಕೆ ಎಸ್ ಅಂತಂದರೆ ಮೀಟರ್, ಲೆಂತ್ ಅಂದರೆ ಮತ್ತೆ ಮೀಟರ್ ಬಂತ, ಕಿಲೋಗ್ರಾಮ್ ಅಂತಂದರೆ ಮಾಸ್ ಬಂತ, ನೆಕ್ಸ್ಟ್ ಬಂತಂದರೆ ಸೆಕೆಂಡ್ಸ್ ಅಂದರೆ ಟೈಮ್ ಬಂತು. ಟೋಟಲ್ ಆಗಿನೇ ಎಲ್ ಎಮ್ ಟಿ, ಈ ಒಂದು ಲೆಂತ್ ಮಾಸ್ ಟೈಮು, ಈ ಮೂರಲಿಂತ್ರನೇ, ಈ ಮೂರು ಡಿವೈಡ್ ಆಗಬೇಕಿತ್ತಂದ್ರೆ ಈ ಮೂರು ಎಫ್ ಪಿ ಎಸ್, ಸಿ ಜಿ ಎಸ್, ಎಮ್ ಕೆ ಎಸ್ ಸಿಸ್ಟಮ್ಲಿಂತ್ರನೇ ಡಿರೈವ್ ಮಾಡ್ಕೊತು ಬಂದಿರಿ. ಇದೇನು ಸಿಸ್ಟಮ್ ಆಫ್ ಯೂನಿಟ್ಸಲ್ಲಿ ಈ ಮೂರು ಟೈಪ್ಸ್ನ ನಾವು ನೋಡಿದ್ದೇವೆ. ಅದೇ ರೀತಿ ಒಂದು ಎಸ್ ಐ ಸಿಸ್ಟಮ್, ಅದೇ ಯೂನಿಟ್ ಅಂತಂದ್ರೆ ಒಂದು ಏರಿಯಾಕ್ಕೆ ಮೀಟರ್ ಸ್ಕ್ವಯರೇ ಅಂತ ಹೇಳ್ಕೊಟ್ರಲ್ಲ, ಅದನ್ನ ಏನಂತ ಕರಿತೀವಿ, ಎಸ್ ಐ ಯೂನಿಟ್ ಅಂತ ಕರಿತೀವಿ. ಅವಕ್ಕೆ ಅವನ್ನೇನು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರಿತೀವಿ. ಟೋಟಲಿ ಇಂಟರ್ನ್ಯಾಷನಲ್ಲಿನೇ ಅವೇನು ರಿಕಾಗ್ನೈಸ್ ಆಗಿ ಬಂದಿದ್ದಾವೆ ಅಂಥವಕ್ಕೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರಿತೀವಿ. ಇದು ಮಾಸ್ ಇತ್ತಂದ್ರೆ ಮೀಟರ್ ಕ್ಯೂಬ್ನಾಗೆ ಹೇಳ್ಬೇಕು ನೀವು, ಏರಿಯಾ ಇತ್ತಂದ್ರೆ ಮೀಟರ್ ಸ್ಕ್ವೇರ್ನಾಗೆ ಹೇಳ್ಬೇಕು. ಎಸ್ ಐ ಯೂನಿಟ್ಗಳಂತೇಳಿ ಪರ್ಟಿಕ್ಯುಲರ್ಗೆ ಅವಕ್ಕೆ ಅವೇ ಆದಂಥ ಒಂದು ಎಸ್ ಐ ಯೂನಿಟ್ನ ಫಿಕ್ಸ್ ಮಾಡಿದ್ದಾರೆ. ಅವು ಯಾವತ್ತೂ ಚೇಂಜ್ ಆಗೋದಿಲ್ಲ ಮತ್ತು ಮುಂದೆನೂ ಯಾವಾಗೂ ಚೇಂಜ್ ಆಗಲ್ಲ. ಅವು ಫಿಕ್ಸ್ ಏನಂದರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರಿತೀವಿ. ಏನಂದರೆ ಎಮ್ ಕೆ ಎಸ್ ವ್ಯವಸ್ಥೆ ವಿಸ್ತೃತ ರೂಪ, ಇದು ಪ್ರಸ್ತುತ ಜಾಗತಿಕವಾಗಿ ಅಂಗೀಕೃತವಾಗಿದೆ. ಹೇಳಿದ್ನಲ್ವ, ಅಂಗೀಕೃತ, ಫಿಕ್ಸ್, ಎಲ್ಲಿ ಏನು ಚೇಂಜ್ ಮಾಡೋಂತಿಲ್ಲ, ಅವನ್ನೆಲ್ಲ ಅಂಗೀಕೃತವಾಗಿ ಇದು ಇಷ್ಟೇ ಐತಿ ಹಿಂಗೆ ಹೇಳಬೇಕು, ಅದ್ರದ್ದೇನು ಚೇಂಜಸ್ ಆಗೋದೇ ಇಲ್ಲ ಅಂತೇಳಿ ಯೂನಿವರ್ಸಲ್ಲಿ ಎಕ್ಸೆಪ್ಟೆಡ್ ಮಾಡಿಬಿಟ್ಟಾರೆ ಅದನ್ನು. ಆ ಎಕ್ಸ್ಟೆಂಡೆಡ್ ಫಾರ್ಮ್ ಆಫ್ ಎಮ್ ಕೆ ಎಸ್, ಅದೇ ಎಮ್ ಕೆ ಎಸ್ ಅಂತೇಳಿ. ಎಮ್ ಕೆ ಎಸ್ ಅಂದ್ರೇ ಒಂದು ಲೆಂತ್ ಇರಬೇಕು, ಮೀಟರ್ ಮಾಸ್ ಇರಬೇಕು, ಒಂದು ಟೈಮ್ ಇರಬೇಕು. ಈ ಥರ ಎಲ್ಲ ಮೂರು ಇಟ್ಕೊಂಡು ಇವನ್ನ ಡಿರೈವ್ ಮಾಡ್ಕೊತಾ ಬಂದಿದ್ದಾರೆ. ಓಕೆ, ಏನಪ್ಪ ಇದ್ರದ್ದು ನೋಡಿಲ್ಲಿ, ನಾ ಅವಾಗ ಹೇಳಿದೆ ಸಿಂಪಲ್ಲಾಗಿಯೇ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ. ಏನಂತಂದರೆ ಎಫ್ ಪಿ ಎಸ್ ಅಂದ್ರೇನು, ಇದೊಂದು ಬ್ರಿಟಿಷ್ ಸಿಸ್ಟಮು. ಇಲ್ಲೇನು ಫುಟ್ಟು, ಪೌಂಡು, ಸೆಕೆಂಡ್ ಇರುತ್ತೆ ಅಂತೇಳಿ. ಫುಟ್ ಅಂದರೆ ಎಫ್, ಪೌಂಡ್ ಅಂದರೆ ಪಿ, ಮಾಸ್ ಅಂದರೆ ಸೆಕೆಂಡು. ಟೋಟಲ್ ಆಗಿಯೇ ಇದೇನಂತಂದರೆ ಒಂದು ನಮಗೆ ಲೆಂತ್ ಮಾಸ್ ಟೈಮ್ನ ಕೊಡೋಂಥ ಒಂದು ಸಿಸ್ಟಮ್ಗಳು ಇವು ಯಾವೇ ಆಗಿದ್ರು. ಸಿ ಜಿ ಎಸ್ ಸಿಸ್ಟಮ್ ಅಂತಂದರೆ ಸೆಂಟಿಮೀಟರ್, ಗ್ರಾಮು, ಸೆಕೆಂಡ್ ಇರುತ್ತೆ. ಸೆಂಟಿಮೀಟರ್ ಅವೇ ಎಕ್ಸ್ಪ್ಲನೇಷನ್ ಇದೆ, ನೀವು ನೋಡ್ಕೋರಿ ಇದನ್ನು. ಅದೇ ಏನು ಹೇಳ್ಕೊತಾ ಬಂದಿದ್ನಲ್ಲ ಅದರದ್ದು ಎಕ್ಸ್ಪ್ಲನೇಷನು ಒಂದು ಫ್ಲೋ ಚಾರ್ಟ್ ಮುಖಾಂತರ ನಿಮ್ಗೆ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಇಲ್ಲಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಎಸ್ ಐ ಯೂನಿಟ್ ಅಂತ ಹೇಳಿದ್ನಲ್ಲ. ಇಂಟರ್ನ್ಯಾಷನಲಿ ಅದು ಎಕ್ಸೆಪ್ಟೆಡ್, ಯೂನಿವರ್ಸಲ್ಲಿ ಎಕ್ಸೆಪ್ಟೆಡ್, ಅದು ಎಲ್ಲಿ ಚೇಂಜಸ್ ಇಲ್ಲ. ಅದನ್ನೇ ಏನಂತ ಕರಿತೀವಿ, ಎಸ್ ಐ ಯೂನಿಟ್ ಸಿಸ್ಟಮ್ ಅಂತೇಳಿ ನಾವು ಕರಿತೀವಿ. ಎಸ್ ಐ ಯೂನಿಟ್ ಸಿಸ್ಟಮ್ ಅಂತಂದರೆ ಒಂದು ಎಸ್ ಐ ವ್ಯವಸ್ಥೆ ಪ್ರಪಂಚದಾದ್ಯಂತ ವೈಜ್ಞಾನಿಕ ಮತ್ತು ವಾಣಿಜ್ಯ ಬಳಕೆಗೆ ಅಂಗೀಕರಿಸಲ್ಪಟ್ಟಿದೆ ಅಂತೇಳಿ. ಅಂಗೀಕರಿಸಿ ಆಗಿಬಿಟ್ಟದದು, ಅದೇನು ಇವತ್ತು ಚೇಂಜ್ ಆಗಂಗಿಲ್ಲ. ಇದನ್ನು ಮೀಟರ್, ಕಿಲೋಗ್ರಾಮ್, ಸೆಕೆಂಡ್, ಎಮ್ ಕೆ ಎಸ್ ವ್ಯವಸ್ಥೆ ಆಧರಿಸಿ ವಿಸ್ತರಿಸಲಾಗಿದೆ. ಇಲ್ಲಿ ಟೋಟಲಾಗಿ 7 ಎಸ್ ಐ ಮೂಲಭೂತ ಘಟಕಗಳು. ಟೋಟಲಿ ಪರ್ಟಿಕ್ಯುಲರಾಗಿ ಮೊದಲ 7 ಎಸ್ ಐ ಯೂನಿಟ್ಗಳನ್ನ ಬೇಸಾಗಿ ತೊಗೊಂಡು ನೆಕ್ಸ್ಟ್ ಬರೋಂಥ ಯೂನಿಟ್ಗಳನ್ನ ಡಿರೈವ್ ಮಾಡ್ಕೋತಾ ಹೋಗಿದ್ದಾರೆ. ಮೇನ್ ಈ ಒಂದು 7 ಯೂನಿಟ್ಗಳು ಬೇಕು, ಅದರ್ಲಿಂತ್ರನೇ ನೆಕ್ಸ್ಟ್ ಯಾವೆಲ್ಲ ಡಿರೈವ್ ಹಾಕ್ಕೋತಾ ಬಂದವಲ್ಲ ಮುಂದೆ ಬೇರೆ ಬೇರೆ ಟಾರ್ಕ್ ಆಗಿರಲಿ, ಮೊಮೆಂಟಮ್ ಆಗಿರಲಿ, ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಮುಂದೆ ದೊಡ್ಡ ಯೂನಿಟ್ಗಳನ್ನ ಹೆಂಗೆ ಡಿರೈವ್ ಮಾಡಿದ್ದಾರೆ ಅಂದರೆ ಈ ಒಂದು 7 ಎಸ್ ಐ ಯೂನಿಟ್ಗಳ ಮೂಲಕನೇ ಅವನ್ನ ಡಿರೈವ್ ಮಾಡ್ಕೋತಾ ಹೋಗಿದ್ದಾರೆ. ನೆಕ್ಸ್ಟ್ ಏನಂತಂದರೆ ಯಾವುವು 7 ಎಸ್ ಐ ಯೂನಿಟ್ಗಳು ಹೇಳಿದ್ನಲ್ಲ, 7 ಎಸ್ ಐ ಯೂನಿಟ್ಗಳು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನಮಗಂತ. ಅವು ಯಾವುವು ಎಸ್ ಐ ಯೂನಿಟ್ಗಳು ಯಾವುವು ಅಂತೇಳಿ ನಾವು ಇಲ್ಲಿ ಹೇಳ್ಕೊಳ್ಳೋಣ. ಏನಂದರೆ ಒಂದು ಲೆಂತ್ ಅಂತೇಳಿ, ಫಸ್ಟ್ ಬರೋದೇ ಲೆಂತ್, ಮೀಟರ್. ಏನಂದರೆ ಮೀಟರ್ ಅಂತೇಳಿ ಇದೇನು ನಿರ್ದಿಷ್ಟ ಸಮಯದ ಅಂತರದಲ್ಲಿ ಬೆಳಕು ನಿರ್ವಾತದಲ್ಲಿ ಚಲಿಸುವ ದೂರ. ಏನಂದರೆ ಒಂದು ಲೈಟ್ ಟ್ರಾವೆಲ್ ಆಗೋಂಥ ಒಂದು ದೂರ, ಎಷ್ಟು ದೂರ ಹೋಗುತ್ತದ ಲೈಟ್, ಎಷ್ಟು ದೂರ ಹೋಗುತ್ತದ, ಒಂದು 2 ಮೀಟರ್ ಅಷ್ಟು ದೂರ ಹೋಗುತ್ತದ, ಏನೋ 4 ಮೀಟರ್ ಅಷ್ಟು ದೂರ ಹೋಗುತ್ತದ. ಈ ಒಂದು ಲೆಂತನ್ನ ಮೀಟರ್ನಲ್ಲಿ ಮೆಜರ್ ಮಾಡ್ತಾರ ಅಂತ ಹೇಳ್ತಾರೆ. ಇಷ್ಟೊಂದು ಏನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಟೋಟಲಿ ಮೇನ್ 7 ಯೂನಿಟ್ಸ್ಗಳವ. ಅವು ಯಾವಂದರೆ ಲೆಂತು, ಮಾಸು, ಟೈಮ್. ಲೆಂತ್ ಮೀಟರಲ್ಲಿ ಹೇಳ್ತಾರೆ, ಮಾಸ್ನ ಕಿಲೋಗ್ರಾಮಲ್ಲಿ ಹೇಳ್ತಾರೆ, ಟೈಮ್ನ ಸೆಕೆಂಡ್ನಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಎಲೆಕ್ಟ್ರಿಕ್ ಕರೆಂಟ್ ಅಂತೇಳಿ ಆಂಪಿಯರ್ನಲ್ಲಿ ಹೇಳ್ತಾರೆ. ತಾಪಮಾನ ಅಂದರೆ ಟೆಂಪರೇಚರ್ನ ಕೆಲ್ವಿನಲ್ಲಿ ಹೇಳ್ತಾರೆ. ಟೆಂಪರೇಚರ್ನ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಹೇಳ್ಬೋದು ರೀ, ಫ್ಯಾರನ್ಹೀಟ್ನಲ್ಲೇ ಹೇಳ್ಬೋದು ರೀ ನೀವಂತ ಹೇಳ್ಬೋದು. ಸೊ ಯಾವ ಥರ ಒಂದಿಷ್ಟು ಫಾರಿನಿಟಲ್ಲಿ ಹೇಳ್ತಾರೆ, ಡಿಗ್ರಿ ಸೆಲ್ಸಿಯಸ್ ಹೆಂಗೆ ಕನ್ವರ್ಟ್ ಮಾಡ್ತಾರೆ ಅಂತ ನಿಮ್ಗೆ ಹೇಳ್ಕೊತಾ ಬರ್ತಾರೆ. ಮೊದಲದಾಗಿ ಇದನ್ನು ಕಲಿಯೋಣ ನಾವು. ಎಲೆಕ್ಟ್ರಿಕ್ ಕರೆಂಟು, ಟೆಂಪರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂದರೆ ಮೋಲಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಲುಮಿನಸ್ ಇಂಟೆನ್ಸಿಟಿ ಅಂತಂದರೆ ಕ್ಯಾಂಡೆಲಾ ನಲ್ಲಿ ಹೇಳ್ತಾರೆ. ಕನ್ನಡದಲ್ಲಿ ಇದನ್ನು ಜ್ಯೋತಿ ತೀವ್ರತೆ ಅಂತೇಳಿ ಕರೀತಾರೆ, ನೆನ್ಪಿಟ್ಕೋರಿ ಕನ್ನಡದಲ್ಲಿ ನಿಮಗೆ ಬೇಕಿತ್ತು ಅಂತಂದರೆ. ಇವೆಲ್ಲನೂ ಏನು ಟೋಟಲಿ 7 ಯಾವುವು ಗೊತ್ತಾಯ್ತಾ? ಯಾವುವು ಅಂತಂದರೆ ಫಸ್ಟ್ ಬಂದುಬಿಟ್ಟು ಲೆಂತ್,
ಲೆಂತ್ ಮಾಸ್ ಟೈಮ್ LMT. ಹೌದಾ? ನೆಕ್ಸ್ಟ್ ಯಾವುದಿದೆ? ಎಲೆಕ್ಟ್ರಿಕ್ ಕರೆಂಟು ಟೆಂಪರೇಚರು ಅಮೌಂಟ್ ಆಫ್ ಸಬ್ಸ್ಟೆನ್ಸು ಲುಮಿನಸ್ ಇಂಟೆನ್ಸಿಟಿ. ಟೋಟಲ್ ಆಗಿ 7 SI ಯೂನಿಟ್ಗಳು ನಮಗೆ ಮೇನ್ ಬೇಸ್ ಮುಂದೆ ಬರೋಂಥ ಎಲ್ಲ ಡಿರೈವ್ಡ್ ಕ್ವಾಂಟಿಟೀಸ್ಗಳಿಗೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿರಿ. ಯಾವ ಅಂತಂದರೆ ಮೀಟರ, ಕಿಲೋಗ್ರಾಮ, ಸೆಕೆಂಡ, ಟೈಮ, ಮೂಲ, ಕೆಲ್ವಿನ, ಕ್ಯಾಂಡಲ. ಇವೆಷ್ಟು 7 ಕ್ವಾಂಟಿಟೀಸು ಬೇಸಿಕ್ ನಮಗೆ ಒಂದು ಇಂಟರ್ನ್ಯಾಷನಲ್ ಯೂನಿಟ್ಸಲ್ಲಿ ರಿಕಾಗ್ನೈಸ್ಡ್ ಆಗಿ ಒಂದು ಅಂಗೀಕರಿಸಿ ಬಂದಿವೆ. ಓಕೆ, ನೆಕ್ಸ್ಟ್ ಏನಂತಂದರೆ ಡೈಮೆನ್ಷನಲ್ ಅನಾಲಿಸಿಸ್ ಅಂತೇಳಿ. ಡೈಮೆನ್ಷನ್ ಅಂತಂದ್ರೆ ಏನು? ಈಗ ಒಂದು ಯಾವುದೋ ಒಂದು ಸ್ಕೇಲ್ ತೊಗೊಂಡ್ರೆ ಅಳತೆ ಮಾಡ್ತೀವಲ್ವ, ಇದು ಇಷ್ಟು ಲೆಂತ್ ಇದೆ, ಇದು ಇಷ್ಟು ಉದ್ದ ಇದೆ, ಇದು ಇಷ್ಟು ಹೈಟ್ ಐತಿ, ಇದು ಇಷ್ಟು ಗಾತ್ರ ಐತಿ, ಇದನ್ನೇ ಡೈಮೆನ್ಷನ್. ಅದ್ರದ್ದು ಉದ್ದ ಎಷ್ಟೈತಿ, ಅದ್ರದ್ದು ಗಾತ್ರ ಎಷ್ಟೈತಿ, ಅದು ಎಷ್ಟು ಹೈಟ್ನಾಗ ಐತಿ, ಇವೆಲ್ಲನೂ ಏನು ಹೇಳ್ತೀವಿ? ಡೈಮೆನ್ಷನಲ್ ಅನಾಲಿಸಿಸ್ ಅಂತೇಳಿ ಕರಿತೀವಿ. ಆಯಾಮ ವಿಶ್ಲೇಷಣೆ ಅಂತೇಳಿ ಇದಕ್ಕೆ ಏನಪ್ಪ ಅಂದರೆ ಡೈಮೆನ್ಷನಲ್ ಅನಾಲಿಸಿಸ್ ಅಂತೇಳಿ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ ನಿಮಗೆ. ಯಾಕಂತಂದರೆ ಯಾವುದೇ ಭೌತಿಕ ಪ್ರಮಾಣವು ಮೂಲಭೂತ ಪ್ರಮಾಣಗಳ ಯಾವ ಗಾತಗಳನ್ನು ಒಳಗೊಂಡಿದೆ ಎಂಬುದನ್ನು ವಿವರಿಸುತ್ತದೆ. ಹೌದಾ? ಏನಿದು ಗಾತಗಳು, ಪವರ್ಸು ಏನು ಅಂತ. ಓಕೆ, ಎಕ್ಸಾಂಪಲ್ ನೋಡಿಲಿ. ಏರಿಯಾ ಅಂತಂದ್ರೆ ಏನು? ಮೀಟರ್ ಸ್ಕ್ವೇರ್ ಅಂತ ಗೊತ್ತಾಯ್ತಾ? ಲೆಂತ್ ಇಂಟು ಲೆಂತ್ನ ಏರಿಯಾ ಅಂತ ಕರಿತೀವಿ. ಈ ಒಂದು ಮೀಟರ್ ಸ್ಕ್ವೇರ್ ಇದು ಘಾತ ಇದೆ, ಇಲ್ಲಿದೆ ಅಲ್ವಾ ಮೇಲೆ. ಈ 2 ಅಂತ ಬರೋದಕ್ಕೆ ಕಾರಣ ಏನು? ಡೈಮೆನ್ಷನ್ ಇದೇ ಯಾಕೆ ಬಂತು? ಈ ಮೀಟರ್ ಸ್ಕ್ವೇರ್ ಯಾಕೆ ಬಂತು ಏರಿಯಾಕ್ಕೆ? ಮೀಟರ್ ಕ್ಯೂಬ್ ಬರಬೇಕಿತ್ತಲ್ಲ, ಯಾಕೆ ಬಂತು? ಇದನ್ನೇ ಯಾಕೆ ಹೇಳಿದ್ರಿ ಇಲ್ಲಿ? ಇದನ್ನೇ ಏನಂತಂದರೆ ಡೈಮೆನ್ಷನಲ್ ಅನಾಲಿಸಿಸ್ನಲ್ಲಿ ನಾವು ತಿಳ್ಕೊತಾ ಬರೋಣ. ಏನಪ್ಪ ಅಂತಂದರೆ ಯಾವುದೇ ಭೌತಿಕ ಪ್ರಮಾಣದ ಮೂಲಭೂತ ಪ್ರಮಾಣಗಳ ಯಾವುದು ಒಂದು ಆ ಒಂದು ಮೂಲಭೂತ ಪ್ರಮಾಣ ಏರಿಯಾದು ಲೆಂತ್ ಐತಾ, ಆ ಮೂಲಭೂತ ಪ್ರಮಾಣ ಅಂತ ಕರೀತೀವ, ಆ ಗಾತಗಳನ್ನು ಒಳಗೊಂಡಿದೆ ಎಂಬುದನ್ನು ವಿವರಿಸುತ್ತದೆ. ಏರಿಯಾಕ ಮೀಟರ್ ಸ್ಕ್ವೇರೇ ಐತಂತೇಳಿ ವಿವರಣೆ ಕೊಡೋದಕ್ಕೆ ಏನಂತಾರೆ? ಡೈಮೆನ್ಷನ್ಸ್ ಅಂತೇಳಿ ಕರೀತಾರೆ. ಆಯಾಮದ ಸೂತ್ರ ಏನು? ಪರ್ಟಿಕ್ಯುಲರ್ ಆಗಿ ಅವಾಗ ಹೇಳಿದ್ದೆ, ಬೇಸು LMT ಏನಂದ್ರೆ ಲೆಂತ್ ಮಾಸ್ ಟೈಮಾ. ಡೈಮೆನ್ಷನಲ್ ಫಾರ್ಮುಲಾ ಏನು? ಅದೇ ಹೇಳಿದ್ನಲ್ಲ, ಏನಂತಂದರೆ ಮೂಲಭೂತ ಪ್ರಮಾಣಗಳ ಯಾವ ಗಾತಗಳು ಒಳಗೊಂಡಿದೆ, ಯಾವ್ಯಾವ ಗಾತಕ್ಕೆ ಯಾವ್ಯಾವ್ದು ಇರಬೇಕು. ಏನಂತಂದರೆ ಈ ಒಂದು ಲೆಂತ್ ಅದಂದರೆ ಇದಕ್ಕೆ ಎಷ್ಟು ಗಾತ ಇರಬೇಕು, ಪವರ್ ಎಷ್ಟು ಇರಬೇಕು. ಈ ಮೀಟರ್ ಅದ ಅಂತಂದರೆ ಸ್ಕ್ವೇರ್ ಎದಕ್ಕೆ ಇರಬೇಕು, ಟೈಮ್ ಅಂತಂದರೆ ಎಷ್ಟು ಬರಬೇಕು ಇಲ್ಲಿ ಗಾತ. ಇದೆಲ್ಲನೂ ಹೇಳೋದೇನೆ ಏನಂತಂದರೆ ಡೈಮೆನ್ಷನ್ ಅಂತೇಳಿ ನಾವು ಕರಿತೇವೆ. ಏನಂದರೆ ಒಂದು ಭೌತಿಕ ಪ್ರಮಾಣವನ್ನು ಮೂಲಭೂತ ಇವೆ ನೋಡಿ, ಮೀಟರ್, ಮಾಸ್, ಲೆಂತ್, ಟೈಮು ಮೂಲಕ ನಿರೂಪಿಸುವ ಅಭಿವ್ಯಕ್ತಿ. ಇದು ಒಂದನ್ನು ನಾವು ಏನು ಈ ಥರ ಅಭಿಪ್ರಾಯನ ಇದು ಐತಿ ಅಂತ ಹೇಳೋದಕ್ಕೇನೇನು ಡೈಮೆನ್ಷನಲ್ ಅನಾಲಿಸಿಸ್ ಅಂತೇಳಿ ಕರಿತೇವೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡೈಮೆನ್ಷನಲ್ ಅನಾಲಿಸಿಸ್ನ ಹೆಂಗೆ ನಾವು ಮಾಡ್ತೇವೆ ಅಂತೇಳಿ. ಲೆಂತ್ ಆಯಿತಾ? ಲೆಂತದು ಫಾರ್ಮುಲಾ ಲೆಂತೇ ಇರುತ್ತೆ ಅವಾಗ, ಮತ್ತೇನು ಅದಕ್ಕೆ ಎಕ್ಸ್ಟ್ರಾ ಲೆಂತ್ಗೆ ಫಾರ್ಮುಲಾ ಏನಿರೋಂಗಿಲ್ಲ. ಅಂತ ಬೇಸಿಕ್ಕಾಗಿ ನಮ್ಗೆ ಗೊತ್ತಿರೋದು LMTನ. ಓಕೆ, LMT ಅಂತಂದ್ರೆ ಲೆಂತ್ 1 ಆಯಿತಾ? ಒಂದೇ ಐತೆ ಲೆಂತ್. ಇಲ್ಲೇನು ಮಾಸ್ ಇಲ್ಲ 0 ಆಯಿತಾ? ಟೈಮ್ನು ಇಲ್ಲ, ಅಲ್ಲಿ 0 ಆಯಿತಾ? LMTನ ಬರೀ ಲೆಂತ್ ಅಂತೇಳಿ ಡಿರೈವ್ ಮಾಡಿದ್ದು, ಇದ್ರಲಿಂತ್ರನೇ ಬಂತು. ಓಕೆ, ಸ್ಪೀಡ್ ಅಂದರೆ ಏನಂತ ಹೇಳಿದೆ? ಡಿಸ್ಟೆನ್ಸ್ ಬೈ ಟೈಮ. ಡಿಸ್ಟೆನ್ಸ್ ಅಂದ್ರೇ ಲೆಂತ್ ಅಂದರೆ ಎಷ್ಟೈತಿ? 1 ಐತಿ. ಇಲ್ಲೇನು ಸ್ಕ್ವೇರ್ ಇಲ್ಲ, ಏನಿಲ್ಲ, ಮೇಲೆ ಲೆಂತ್ 1 ಐತಿ. ಟೈಮ್ ಅಂತಂದ್ರೆ ಕೆಳಗಡೆ ಇದೆ, ಟೈಮು ಕೆಳಗಡೆ ಇದೆ. ಮೇಲೆ ಬಂತಂದರೆ T⁻1, ಇಲ್ಲಿ +1 ಇರುತ್ತಾ, ಮೇಲೆ ಬಂದರೆ -1 ಆಗುತ್ತೋ. LT-1 ಆಯ್ತು ಇಲ್ಲಿ. ಸೊ ಇದೇ ರೀತಿಯಾಗಿ ನಾವು ಬೇರೆದನ್ನು ಡಿಸ್ಕ್ರೈಬ್ ಮಾಡಬೇಕಿತ್ತಂದರೆ ಯಾವುದಿದೆ, ಎಷ್ಟಿದೆ ಗಾತ ಅನ್ನೋದನ್ನೇ ಡೈಮೆನ್ಷನಲ್ ಫಾರ್ಮುಲಾ ಅಂತೇಳಿ ನಾವಿಲ್ಲಿ ಡಿರೈವ್ ಮಾಡ್ಕೊತಾ ಹೋಗ್ತೇವೆ. ಓಕೆನಾ? ನೆಕ್ಸ್ಟ್ ಆಸ್ಟ್ರೋನಾಮಿಕಲ್ ಯೂನಿಟ್ಸ್ ಅಂತೇಳಿ. ನೆಕ್ಸ್ಟ್ ಏನದ? ಆಸ್ಟ್ರೋನಾಮಿಕಲ್ ಯೂನಿಟ್ಸ್. ಇಷ್ಟೋ ತನಕ ನಾವೇನು ಕಲಿದ್ವಿ? ಒಂದು SI ಯೂನಿಟ್ ಬಗ್ಗೆ ಕಲ್ತ್ವಿ. ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸು 7 ಯೂನಿಟ್ಸ್ಗಳನ್ನ ರಿಕಾಗ್ನೈಸ್ ಮಾಡೈತಿ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಈಗೇನು ಆಸ್ಟ್ರೋನಾಮಿಕಲ್ ಯೂನಿಟ್ಸ್ ಅಂತೇಳಿ ಕರೆಯಮ್ಮ. ಅವಾಗ ಒಂದು ಹೇಳಿದ ಏನಂದರೆ, ಒಂದು ಸಪ್ಲಿಮೆಂಟ್ರಿ ಯೂನಿಟ್ಸ್ ಅಂತಂದ್ರೆ ಏನು? ಮೆಥಮೆಟಿಕಲ್ ರಿಲೇಟೆಡ್ ಇರುತ್ತೆ ಒಂದಿಷ್ಟು. ಏನು? ಪ್ಲೇನ್ ಆ್ಯಂಗಲ್ ಅಂದರೆ ರೇಡಿಯನ್ನ ಹೇಳ್ತೀವಿ, ಸಾಲಿಡ್ ಆ್ಯಂಗಲ್ ಅಂದರೆ ಸ್ಟೀರೇಡಿಯನ್. ಇವೆರಡು ಮೆಥಮೆಟಿಕಲ್ ರಿಲೇಟೆಡ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಅದೇ ರೀತಿ ಆಸ್ಟ್ರೋನಾಮಿಕಲ್ ಅಂತಂದ್ರೇನು? ಖಗೋಳಶಾಸ್ತ್ರದಲ್ಲಿ ದೊಡ್ಡ ಅಂತರಗಳನ್ನು ಅಳೆಯಲು ಈ ಘಟಕಗಳನ್ನು ಬಳಸಲಾಗುತ್ತದೆ. ಏನಂದ್ರೆ ಇಲ್ಲೇ ಎಷ್ಟೋ ನಮ್ಮ ಮನೇಲಿಂತ್ರ ಏನೋ ಒಂದು ನಮ್ಮ ಸ್ಕೂಲಿಗೆ ಏನಪ್ಪ 2 ಕಿಲೋಮೀಟರ್ ಐತಿ, ಇಲ್ಲ ಒಂದು ಬೆಂಗಳೂರು ಟು ಒಂದು ನಮ್ಮೂರಿಗೆ
ಒಂದು 20 ಕಿಲೋಮೀಟರ್, 150 ಕಿಲೋಮೀಟರ್ ಇಷ್ಟೇ ಸಣ್ಣ ಸಣ್ಣ ದೂರಗಳನ್ನ ಯೂಸ್ ಮಾಡೋದಕ್ಕೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ನ ನಾವು ಯೂಸ್ ಮಾಡ್ತೀವಿ. ಅದೇ ದೊಡ್ಡ ದೊಡ್ಡ ದೂರಗಳು ಎಲ್ಲಿ ಇಲ್ಲಿಂತ್ರ ಅರ್ತ್ಲಿಂತ್ರ ಮೂನ್ ತಕ, ಅರ್ತ್ಲಿಂತ್ರ ಸನ್ ತಕ, ಅರ್ತ್ಲಿಂತ್ರ ಬೇರೆ ಬೇರೆ ಪ್ಲ್ಯಾನೆಟ್ಸ್ ಗ್ರಹಗಳ ತಕ್ಕ ನಾವು ಅಳತೆ ಮಾಡ್ಬೇಕಂದ್ರೆ ನಾವು 20 ಕಿಲೋಮೀಟರ್ ಐತಿ ಇಷ್ಟ ಐತಿ ಅಂತ ಹೇಳಲ್ಲ. ಎಷ್ಟದ ಅಂತೇಳಿ ದೂರ ಭಾಳ ದೂರಗಳು ಇದ್ದು ಅಂತಂದ್ರೆ ಅವನ್ನೇನಂತ ಅಸ್ಟ್ರೋನಾಮಿಕಲ್ ಯೂನಿಟ್ಸ್ ಅಂತೇಳಿ ನಾವು ಕರಿತೇವೆ ಅವಕ್ಕ. ಹೆಂಗೆ ಅಸ್ಟ್ರೋನಾಮಿಕಲ್ ಯೂನಿಟ್ಸ್ನ ಮೆಜರ್ ಮಾಡ್ತಾರೆ ಅಂತೇಳಿ ನೋಡ್ಕೊತ ಹೋಗಮೇಲೆ ಟೋಟಲಾಗಿ ನಮಗೆ 3 ಅಸ್ಟ್ರೋನಾಮಿಕಲ್ ಯೂನಿಟ್ಸ್ ನಮ್ಗೆ ಇಲ್ಲಿ ಕಾಣಸಿಗ್ತಾವೆ. ಯಾವ್ಯಾವು 3 ಅಸ್ಟ್ರೋನಾಮಿಕಲ್ ಯೂನಿಟ್ಸ್ ಅಪ್ಪ ಅಂತಂದರೆ, ಒಂದು AU ಅಸ್ಟ್ರೋನಾಮಿಕಲ್ ಯೂನಿಟು, ಒಂದು ಲೈಟ್ ಇಯರ್ ಅಸ್ಟ್ರೋನಾಮಿಕಲ್ ಯೂನಿಟು, ಇನ್ನೊಂದು ಪಾರ್ಸೆಕ್ ಅಸ್ಟ್ರೋನಾಮಿಕಲ್ ಯೂನಿಟ್ ಅಂತೇಳಿ. ಓಕೆನಾ? ಏನಿದೆ ಅದ್ರ ಬಗ್ಗೆ ಅಂತೇಳಿ ತಿಳ್ಕೊಳ್ತೋಗಮ್ಮ. 3 ಟೋಟಲಾಗಿ ಅಸ್ಟ್ರೋನಾಮಿಕಲ್ ಯೂನಿಟ್ಸ್ ಬರೋದೇ 3. ಅಸ್ಟ್ರೋನಾಮಿಕಲ್ ಯೂನಿಟ್ ಅಂದರೆ AU ಅಂತೇಳಿ ಒಂದು ಲೈಟ್ ಇಯರ್ ಅಂತೇಳಿ, ಒಂದು ಪಾರ್ಸೆಕ್ PC ಅಂತೇಳಿ ಒಂದು ಕರಿತೇವೆ. ಓಕೆ, ಇಲ್ಲಿ ನೋಡಿ ಅಸ್ಟ್ರೋನಾಮಿಕಲ್ ಯೂನಿಟು 3 ಅಂತೇಳಿದೆ. ಒಂದು ಬಂದುಬಿಟ್ಟು ಫಸ್ಟ್ನೇದು ಅಸ್ಟ್ರೋನಾಮಿಕಲ್ ಯೂನಿಟು 1 AU ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರ. ನಮ್ಮ ಮತ್ತು ಭೂಮಿ ಇದೆ ಅಲ್ವಾ, ಅರ್ತ್ ಮತ್ತು ಸನ್, ಇವೆರಡು ದೂರಗಳನ್ನ ಎಷ್ಟಿದೆ ಅಂತ ಅಳತೆ ಮಾಡೋದಕ್ಕೇ ಅಸ್ಟ್ರೋನಾಮಿಕಲ್ ಯೂನಿಟ್ AU ಅಂತೇಳಿ ನಾವು ಕರಿತೇವೆ. ಇದು ಇಂಪಾರ್ಟೆಂಟ್ ಆಗುತ್ತಾ, ನೆನ್ಪಿಟ್ಕೊಳ್ರಿ. ಇದೇ ಒಂದು ವ್ಯಾಲ್ಯೂನ ಕೇಳ್ಬೋದು. 1 AU ಈಸ್ ಈಕ್ವಲ್ ಟು ಎಷ್ಟೈತಿ, ನಮ್ಗೆ ಮತ್ತು ಒಂದು ಸೂರ್ಯನ ಡಿಸ್ಟೆನ್ಸ್ ಎಷ್ಟದ ಅಂತೇಳಿ ಮೆಜರ್ ಮಾಡಬೇಕಿತ್ತು ಅಂದ್ರೆ ಎಷ್ಟು, ಒಂದು AU ಎಷ್ಟೈತಿ 1.496 × 10⁻11 ಮೀಟರ್ ಅಂತೇಳಿ. ಟೋಟಲಾಗಿ 1.5 ಅಂತೇಳಿ ಇಂಟು 10⁻11 ಮೀಟರ್ ಅಷ್ಟು ನಮ್ಮ ಮತ್ತು ಅರ್ತ್ ಮತ್ತು ಸೂರ್ಯನ ನಡುವೆ ಇರೋವಂಥ ಒಂದು ಅಂತರನ ಅಸ್ಟ್ರೋನಾಮಿಕಲ್ ಯೂನಿಟಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಲೈಟ್ ಇಯರ್ ಅಂತಂದರೆ ಇಟ್ ಈಸ್ ಅ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಲೈಟ್ ಇನ್ ವಾಕ್ಯೂಮ್ ಇನ್ 1 ಇಯರ್. ಅಂದರೆ 1 ಇಯರಲ್ಲಿ ಎಷ್ಟು ಡಿಸ್ಟೆನ್ಸ್ ಅಷ್ಟು ಲೈಟ್ ಟ್ರಾವೆಲ್ ಆಗೈತಿ. ಇನ್ನು ವ್ಯಾಕ್ಯೂಮ್ ಅಂದ್ರೇನು ಎಂಟಿ ಸ್ಪೇಸಲ್ಲಿ ಏನು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗ್ಯದ ಅನ್ನೋದಕ್ಕೇನೊಂದು ಲೈಟ್ ಇಯರ್ ಅಂತೇಳಿ ನಾವು ಕರಿತೀವಿ. ಕನ್ನಡದಲ್ಲಿ ಬೆಳಕಿನ ವರ್ಷ ಅಂತೇಳಿ. ನಿರ್ವಾತದಲ್ಲಿ ಒಂದು ವರ್ಷದಲ್ಲಿ ಬೆಳಕು ಚಲಿಸುವ ದೂರ. ಇದು ದೂರದ ಘಟಕ, ಸಮಯದ ಘಟಕವಲ್ಲ. ಏನು ಇಲ್ಲಿ ಟೈಮ್ ಹೇಳತ್ತಿಲ್ಲ ಅವರು, ಬರೀ ಡಿಸ್ಟೆನ್ಸ್ನ ಹೇಳ್ತಾ ಇದ್ದಾರೆ. ಎಷ್ಟು ಒಂದು ಇಯರಲ್ಲಿ ಲೈಟ್ ಎಷ್ಟು ಟ್ರಾವೆಲ್ ಆಗ್ಯದ ಅಂತ ಹೇಳೋದಕ್ಕೇ ಲೈಟ್ ಇಯರ್ ಅಂತೇಳಿ ಕರಿತೇವೆ. ಎಷ್ಟಿರುತ್ತಾ ಒಂದು ಲೈಟ್ ಇಯರ್ ಈಸ್ ಈಕ್ವಲ್ ಟು 9.46 × 10⁻15 ಮೀಟರ್ ಅಂತೇಳಿ ನಾವು ಕರಿತೀವಿ. ಎಷ್ಟು 9.46 × 10⁻15 ಮೀಟರಲ್ಲಿ ಇದನ್ನು ಒಂದು ಲೈಟ್ ಇಯರ್ನ ನಾವು ಒಂದು ಕ್ವಾಂಟಿಟಿನ ಕೊಡ್ತೀವಿ ಇಲ್ಲಿ. ಇಷ್ಟೂ ಇಂಪಾರ್ಟೆಂಟ್ ಆಗುತ್ತೆ. ಇದರ ವ್ಯಾಲ್ಯೂಸು ಇಂಪಾರ್ಟೆಂಟ್ ಆಗುತ್ತೆ. 1 AU ಅಂದರೆ ಎಷ್ಟು, 1.496. ಒಂದು ಲೈಟ್ ಇಯರ್ ಅಂದರೆ ಎಷ್ಟು, 9.46. ಇದು ಸ್ವಲ್ಪ ನಿಮಗೆ ಟ್ರಿಕ್ಕಿ ಅನಿಸ್ಬೋದು, ಬಟ್ ಅಂದರೆ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ ಇವೆರಡು. ಏನಂತಂದರೆ 1.46 ವಾಪಸ್ ಏನಂದರೆ 9.46. ಹೌದಾ? ಇಲ್ಲೇ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. 1.496ನ ಉಲ್ಟಾ ಸ್ವಲ್ಪ 9.46 ಅಷ್ಟೇ ಡಿಫ್ರೆನ್ಸ್. ಇಷ್ಟು ಈಸಿಯಾಗಿ ನೀವು ತಿಳ್ಕೊಳಕ್ಕೆ ಹೇಳ್ತೀನಿ ಅಷ್ಟೇ ನಾನು. ಓಕೆ, 1 AU ಅಂದರೆ ಗೊತ್ತಾಯಿತು, ಒಂದು ಲೈಟ್ ಇಯರ್ ಅಂದರೆ ಗೊತ್ತಾಯಿತು. ನೆಕ್ಸ್ಟ್ ಪಾರ್ಸೆಕ್ ಅನ್ನೋದು ಗೊತ್ತಾಗಬೇಕು. ನಾನು ಹೇಳಿದೆ ಅರ್ತ್ ಮತ್ತು ಸನ್ ಎರಡು ನಡುವೆ ಇರೋಂಥ ಡಿಸ್ಟೆನ್ಸ್ಗೆ ಅಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರಿತೀವಿ. ಮತ್ತೇನಂತಂದರೆ ಒಂದು ವರ್ಷದಲ್ಲಿ ಒಂದು ಲೈಟ್ ಎಷ್ಟು ದೂರ ಸಾಗಿದೆ ಅಂತ ಹೇಳೋದಕ್ಕೆ ಏನಂತ ಕರಿತೀವಿ, ಒಂದು ಲೈಟ್ ಇಯರ್ ಅಂತ ಕರಿತೀವಿ. ಅದೇ ರೀತಿ ಪಾರ್ಸೆಕ್ ಅಂತಂದ್ರೇನು, a unit of length used to measure the large distances to astronomical objects outside the solar system. ಅರ್ಥದೊಳಗೆ ಸೋಲಾರ್ ಸಿಸ್ಟಮ್ದೊಳಗೆ ಅರ್ತ್ ಬಂತು, ಎಲ್ಲ ವೀನಸ್ಸು ಬಂತು, ಎಲ್ಲ ಗ್ರಹಗಳು ಬಂದು. ಇವೆಲ್ಲ ಗ್ರಹಗಳನ್ನ ಬಿಟ್ಟು, ಸೂರ್ಯನ ಬಿಟ್ಟು, ಔಟ್ಸೈಡ್ ಸೂರ್ಯನ ಬಿಟ್ಟು ಬೇರೆ ಬೇರೆ ಗ್ರಹಗಳು ಅದಾವ ಅಂತೇಳಿ ನಾ ಹೇಳ್ತಾರೆ. ಅವು ಯಾವಂತ ಗೊತ್ತಿಲ್ಲ, ಬಟ್ ಅವಕ್ಕೂರ್ನ ಡಿಸ್ಟೆನ್ಸನ್ನು ಮೆಜರ್ ಮಾಡೋಕೆ ಏನಂತ ಯೂಸ್ ಮಾಡ್ತೀವಿ, ಪಾರ್ಸೆಕ್ ಅನ್ನೋದನ್ನು ಯೂಸ್ ಮಾಡ್ತೀವಿ ಇಲ್ಲಿ. ಬರೇನು ಸೋಲಾರ್ ಸಿಸ್ಟಮ್ದಾಗ ಇರೋಂಥವು ಪ್ಲಾನೆಟ್ಗಳದ್ದು ಡಿಸ್ಟೆನ್ಸ್ನ ಯೂಸ್ ಮಾಡೋಕೆ ಆಸ್ಟ್ರೋನಾಮಿಕಲ್ ಯೂನಿಟ್ನ ಯೂಸ್ ಮಾಡ್ತೀವಿ. ಸೋಲಾರ್ ಸಿಸ್ಟಮ್ ಬಿಟ್ಟು ಔಟ್ಸೈಡ್ ಯಾವ್ಯಾವ ಇರ್ತಾವಲ್ಲ, ಸೋಲಾರ್ ಸಿಸ್ಟಮ್ ಬಿಟ್ಟು ಅವಕ್ಕೂರ್ನ ಯೂಸ್ ಮಾಡೋಕೆ ಡಿಸ್ಟೆನ್ಸ್ನ ಯೂಸ್ ಮಾಡೋಕೆ ಪಾರ್ಸೆಕ್ ಅಂತೇಳಿ ಯೂಸ್ ಮಾಡ್ತೀವಿ. ಪಾರ್ಸೆಕ್ ಅಂತಂದರೆ PC ಅಂತೇಳಿ ಶಾರ್ಟ್ ಫಾರ್ಮು. ಏನಂಬ ಖಗೋಳದಲ್ಲಿ ಅಂತರವನ್ನು ಅಳೆಯಲು ಬಳಸುವ ಅತ್ಯಂತ ದೊಡ್ಡ ಪ್ರಾಯೋಗಿಕ ಘಟಕ. ನಾವು ಆಲ್ರೆಡಿ ದೊಡ್ಡ ಘಟಕಗಳ ಬಗ್ಗೆನೇ ನಾವು ಡಿಸ್ಕಷನ್ ಮಾಡ್ತಾ ಇರೋದು. ಬಟ್ ಏನಂತಂದ್ರೆ ಅದಕ್ಕಿಂತ ದೊಡ್ಡ ಘಟಕಗಳು ದೊಡ್ಡ ಮತ್ತು ಸೋಲಾರ್ ಸಿಸ್ಟಮ್ ಬಿಟ್ಟು ಔಟ್ಸೈಡ್ನ ಡಿಸ್ಟೆನ್ಸ್ನ ಮೆಜರ್ ಮಾಡೋಕೆ ಏನಂತ ಕರಿತೀವಿ, ಪಾರ್ಸೆಕ್ ಅಂತ ಯೂಸ್ ಮಾಡ್ತೀವಿ. ಒಂದು ಪಾರ್ಸೆಕ್ ಅಂತಂದರೆ ಎಷ್ಟಂದ್ರೆ 3.08 × 10⁻16 ಮೀಟರ್ ಅಂತೇಳಿ ನಾವು ಮೆಜರ್ ಮಾಡ್ತೀವಿ ಇಲ್ಲಿ. ಓಕೆ, ಇಲ್ಲೇ ಸ್ವಲ್ಪ ಏನಂದರೆ ಒಂದು ಪಾರ್ಸೆಕ್ ಅಂದರೆ 3.08 × 10⁻16 ಮೀಟರ್ನಲ್ಲಿ ಹೇಳಿದ್ವಿ. ಅದೇ ರೀತಿ ಒಂದು ಪಾರ್ಸೆಕ್ ಈಸ್ ಈಕ್ವಲ್ ಟು ಎಷ್ಟು ಲೈಟ್ ಇಯರ್ ಆಗುತ್ತೆ. ಲೈಟ್ ಇಯರ್ ಅಂದ್ರೇ ಜಾಸ್ತಿ ಅದು, ಆಲ್ರೆಡಿ 9.46 ಅಂತೇಳಿ.
ಅಂದರೆ ಒಂದು ಪಾರ್ಸೆಕ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದರೆ 3.26 ಲೈಟ್ ಇಯರ್ ಆಗುತ್ತೆ ನೋಡಿ. ಇಷ್ಟು ಡಿಸ್ಟೆನ್ಸಲ್ಲಿ ನಾವು ಪಾರ್ಸೆಕ್ನ ಮೆಜರ್ ಮಾಡ್ತೀವಿ ಅಂತೇಳಿ, ಇದನ್ನು ಇಂಪಾರ್ಟೆಂಟು ನೆನ್ಪಿಟ್ಕೋರಿ. ಒಂದು ಪಾರ್ಸೆಕ್ ಈಕ್ವಲ್ ಟು ಎಷ್ಟು ಲೈಟ್ ಇಯರ್ ಅಂತಂದರೆ 3.26. ಇದಕ್ಕೇನು 10⁻²ನಲ್ಲಿ ಹೇಳೋದಿಲ್ಲ, ಬರೀ ಜಸ್ಟ್ 3.26 ಲೈಟ್ ಇಯರ್ ಅಂತೇಳಿ ನಾವು ಮೆಜರ್ ಮಾಡ್ತಾ ಹೇಳ್ತೇವೆ. ಓಕೆ, ಗೊತ್ತಾಯ್ತಾ? ಏನು ಒಂದು ಆಸ್ಟ್ರಾನಮಿಕಲ್ ಯೂನಿಟ್ ಅಂದರೆ ಗೊತ್ತಾಯಿತು, ಒಂದು ಲೈಟ್ ಇಯರ್ ಅಂದರೆ ಗೊತ್ತಾಯಿತು. ಔಟ್ಸೈಡ್ ಸೋಲಾರ್ ಸಿಸ್ಟಮ್ನೇ ಡಿಸ್ಟೆನ್ಸ್ನ ಮೆಜರ್ ಮಾಡೋಕ್ಕೆ ಪಾರ್ಸೆಕ್ ಅಂತೇಳಿ ಯೂಸ್ ಮಾಡ್ತೀವಿ. ಇನ್ನು 2 ಅದಾವು, ಅವು ಏನು ಅಷ್ಟೊಂದು ಇಂಪಾರ್ಟೆಂಟಲ್ಲಿ ನೀವು ತಿಳ್ಕೊಂಡಿರಿ. ಏನಂದರೆ ಫರ್ಮಿ ಅಂತೇಳಿ. ಫರ್ಮಿ ಅಂತಂದರೆ ಏನು? ಪರಮಾಣು ನ್ಯೂಕ್ಲಿಯಸ್ನ ಗಾತ್ರವನ್ನು ಅಳೆಯಲು ಬಳಸಲಾಗುತ್ತದೆ. ಅಂದ್ರೇನು? ಪರಮಾಣು ನ್ಯೂಕ್ಲಿಯಸ್ನ ಒಂದು ಗಾತ್ರನ ಅಳೆಯುವ ಸಂಬಂಧ ಇದನ್ನು ಬಳಸಲಾಗುತ್ತೆ. ಅದಕ್ಕೆ ಫರ್ಮಿ ಅಂತಂದರೆ ಯಾವಾಗಲೂ 10⁻⁻15 ಮೀಟರ್ ಅಂತೇಳಿ ನಾವು ಅಳತೆಯನ್ನು ಮಾಡ್ತೀವಿ. 10⁻15 ಬೇರೆ, 10⁻⁻15 ಬೇರೆ. 10⁻15 ಇದ್ರೆ ಪೆಟಾ ಅಂತೇಳಿ ಕರಿತೀವಿ, ಬಟ್ 10⁻⁻15 ಇದ್ರೆ ಫೆಮ್ಟೋ ಇಲ್ಲ ಫರ್ಮಿ ಅಂತೇಳಿ ನಾವು ಕರಿತೇವೆ. ಓಕೆ, ನೆಕ್ಸ್ಟ್ ಆಂಗ್ಸ್ಟ್ರೋಮ್ ಅಂತೇಳಿ. ಆಂಗ್ಸ್ಟ್ರೋಮ್ ಅಂದರೆ ಬೆಳಕಿನ ತರಂಗಾಂತರ ಮತ್ತು ಪರಮಾಣುಗಳ ಗಾತ್ರವನ್ನು ಅಳೆಯಲು ಬಳಸಲಾಗುತ್ತದೆ. ಬೆಳಕಿನ ತರಂಗಾಂತರಗಳು ಮತ್ತು ಅದರ ಪರಮಾಣುಗಳ ಗಾತ್ರವನ್ನು, ನ್ಯೂಕ್ಲಿಯಸ್ ಪರಮಾಣುನ ಗಾತ್ರವನ್ನು ಬೆಳೆಸಲು ನಾವು ಫರ್ಮಿ ಯೂಸ್ ಮಾಡ್ತೀವಿ. ಬೆಳಕಿನ ತರಂಗಾಂತರ ಮತ್ತು ಆ ಪರಮಾಣುಗಳ ಗಾತ್ರವನ್ನು ಅಳೆಯಲು ನಾವು ಆಂಗ್ಸ್ಟ್ರೋಮ್ನ ಯೂಸ್ ಮಾಡ್ತೀವಿ. ಇದು ಯಾವಾಗಲೂ ಏನು 10⁻⁻10ನಲ್ಲಿ ಮೆಜರ್ ಮಾಡ್ತೀವಿ. ಇದಿಷ್ಟು ಏನು ನಮ್ಗೆ ಇಂಪಾರ್ಟೆಂಟ್ ಆಗಲ್ಲ, ಇದು ಇಂಪಾರ್ಟೆಂಟ್. ಒಂದು ಫರ್ಮಿ ಅಂದರೆ ಎಷ್ಟು? 10⁻⁻15. 1 ಆಂಗ್ಸ್ಟ್ರೋಮ್ ಅಂದರೆ ಎಷ್ಟು? 10⁻⁻10 ಮೀಟರ್. ಇವಿಷ್ಟು ಇಂಪಾರ್ಟೆಂಟ್. ಓಕೆ, ಇದಿಷ್ಟು ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ನೋಡೋಣ, ಏನು ಕೀ ನೋಟ್ಸ್ ಆ್ಯಂಡ್ ಅಡಿಷ್ನಲ್ ಇನ್ಫಾರ್ಮೇಷನ್ ಅಂತೇಳಿ. ಏನು ಕೀ ನೋಟ್ಸ್ ಅಡಿಷ್ನಲ್ ಇನ್ಫಾರ್ಮೇಷನ್ ಅಂದರೆ ನಿಮ್ಮ ಒಂದು ಕ್ಲಾರಿಟಿಗೋಸ್ಕರ ಕೊಟ್ಟಿರೋದು. ಇದು ಏನಂತಾರೆ, ಇಷ್ಟೋ ತನಕ ಎಲ್ಲ ಯೂನಿಟ್ಸ್ ಮೆಜರ್ಮೆಂಟ್ಸ್ ಟೋಟಲಾಗಿಯೇ ತಿಳ್ಕೊತಾ ಬಂದ್ವಿ. ಏನು 4 ಟೈಪ್ಸ್ ಆಫ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ತಿಳ್ಕೊಂಡ್ವಿ. ಅದರಲ್ಲಿ ನೆಕ್ಸ್ಟ್ ಬಂದು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ತಿಳ್ಕೊಂಡ್ವಿ. ಅದರಲ್ಲಿ ಮತ್ತೆ ನೆಕ್ಸ್ಟ್ ಬಂದುಬಿಟ್ಟು ಆಸ್ಟ್ರಾನಮಿಕಲ್ ಯೂನಿಟ್ಸ್ನ ತಿಳ್ಕೊಂಡ್ವಿ. ಇವಿಷ್ಟನ್ನು ಕೂಡಿ ನಿಮಗೆ ಒಂದಷ್ಟು ಕ್ಲಾರಿಟಿ ಸಿಗಲಿ ಅಂತೇಳಿ ಇದನ್ನು ನಾವು ಮಾಡಿದ್ದೇವೆ. ಏನಂತಂದರೆ ಟೋಟಲಿ ಡೈಮೆನ್ಷನಲ್ ಅನಾಲಿಸಿಸ್ ಹೇಳಿದ್ನ, ಅದರಲ್ಲಿ ಅಂದರೆ ಬಲ ಅಂತಂದರೆ ಓಕೆ, ಡೈಮೆನ್ಷನಲ್ ಅನಾಲಿಸಿಸ್ ಅವು ಓಕೆ, LMTನ ನಾವು ಲೆಂತ್ ಮೀಟರ್ ಟೈಮಲ್ಲಿ ಹೇಳ್ತೀವಿ. ಇದು ಇಂಪಾರ್ಟೆಂಟ್ ಆಗಲ್ಲ ನಮ್ಗೆ, ಅದರದ್ದು ಯೂನಿಟ್ಗಳು ಇಂಪಾರ್ಟೆಂಟ್. ಈ ಒಂದು ಲೆಂತ್ ಅಂದರೆ ಮೀಟರ್ ಅಂತ ಹೇಳಿದ್ನಲ್ಲ, ಯೂನಿಟ್ ಅಂತಂದರೆ ಮೀಟರ್, ಮಾಸ್ ಅಂದರೆ ಮೀಟರ್ ಕ್ಯೂಬಲ್ಲಿ ಮೆಜರ್ ಮಾಡ್ತೀವಿ. ಇವೆಲ್ಲನೂ ಏನಂತ ಕರಿತೀವಿ ನಾವು, ಅದರದ್ದು ಒಂದು ಯೂನಿಟ್ SI ಯೂನಿಟ್ಗಳೇ. ನಾನು ಹೇಳ್ತಾ ಇರೋದೇ ಟಾಪಿಕ್ ಏನಂದರೆ SI ಯೂನಿಟ್ ಬಗ್ಗೆನೇ ಅಲ್ವಾ, ಈ SI ಯೂನಿಟೇ ಕೇಳೋದು. ಸೊ ಹಂಗೆ ಈ ಒಂದು SI ಯೂನಿಟ್ಗಳದಾವೆ, ಅವಕ್ಕೂ ನೀವು ಏನಿಲ್ಲ ಇಷ್ಟೊಂದು ನಾ ಎಲ್ಲ ಬರೆದಿದ್ದೇನಲ್ಲ, ಇಷ್ಟೊಂದು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಟೇಬಲ್ ಮಾಡಿ ಅದೇ ರೀತಿಯಾಗಿ ಒಂದು ಕಡೆ ಒಂದು ಯೂನಿಟ್ ಕ್ವಾಂಟಿಟಿನ ಬರ್ಕೋರಿ, ಅದರದ್ದು SI ಯೂನಿಟ್ ಬರ್ಕೋರಿ. ನೆಕ್ಸ್ಟ್ ಏನಂದರೆ ಅದ್ರ ಶಾರ್ಟ್ ಫಾರ್ಮ್ ಇರುತ್ತೆ, ಅದರದ್ದು ಶಾರ್ಟ್ ಫಾರ್ಮ್ನ ಬರ್ಕೊತ ಹೋಗ್ಬೇಡಿ, ಈಸಿಯಾಗಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಏನಂತಂದರೆ ಫಸ್ಟ್ ಬಂದುಬಿಟ್ಟು ಫೋರ್ಸ್ ಅಂತೇಳಿ. ಫೋರ್ಸ್ ಅಂದರೆ SI ಯೂನಿಟ್ ಏನದ, ನ್ಯೂಟನ್ ಅದ. ಇಲ್ಲಿ ಏನಂದರೆ ನೀವು ಒಂದು ನಿಮಿಷ ನಿಮಗೆ ಹೇಳ್ತೇನೆ. ಇಲ್ಲಿ ನೀವೇನು ಬರ್ಕೋರಿ, ಕ್ವಾಂಟಿಟಿ ಅಂತ ಬರ್ಕೋರಿ, ಇದರದ್ದು SI ಯೂನಿಟ್ ಬರ್ಕೋರಿ, ಮತ್ತು ಏನಂದ್ರೆ ಶಾರ್ಟ್ ಫಾರ್ಮ್ನಿ ಇಲ್ಲೇ ಮುಂದೆ ಬರ್ಕೋತ ಹೋಗಿ. ಹೆಂಗೆ ಅಂತಂದರೆ ಫೋರ್ಸು ಅದ್ರದ್ದು ಏನಂದರೆ SI ಯೂನಿಟು ನ್ಯೂಟನ್ ಅಂತ ಕರಿತೇವೆ. ಅದನ್ನು ಏನಂತಂದರೆ ಫೋರ್ಸ್ ಅಂದರೆ ಏನಂತ ನಾವು ಹೇಳ್ತೀವಿ, ಮಾಸ್ ಇಂಟು ಎಕ್ಸಲರೇಷನ್. ಇಷ್ಟೇನಾ? ಇಲ್ಲಿ ಕೊಟ್ಟಿರೋದೇ ಅಷ್ಟೇ, ಮತ್ತೇನೂ ಇಲ್ಲ. ನ್ಯೂಟನ್ ಅಂದರೆ 1 ನ್ಯೂಟನ್, ಮಾಸ್ ಇಂಟು ಎಕ್ಸಲರೇಷನ್ ಅಂದರೆ ಏನಾಗುತ್ತಾ, ಮಾಸ್ ಇಂಟು ಎಕ್ಸಲರೇಷನ್. ಓಕೆನಾ? ಫೋರ್ಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್. ಇದ್ರ ಫಾರ್ಮುಲಾನು ಬಂತಿಲ್ಲೇ ನಿಮಗೆ, ಇಷ್ಟೇ ಸಿಂಪಲ್. ನೆಕ್ಸ್ಟ್ ಬಂದುಬಿಟ್ಟು ಎನರ್ಜಿ ಇಲ್ಲ ವರ್ಕ್ ಅಂತ ಕರಿತೀವಿ. ಇದ್ರದ್ದು ಏನಂದರೆ ಜೋಲಲ್ಲಿ ಅಳತೆ ಮಾಡ್ತೀವಿ ನಾವು, ಹೌದಾ? ಎನರ್ಜಿ ಇಲ್ಲ ವರ್ಕನ್ನು ನಾವು ಜೋಲಲ್ಲಿ ಅಳತೆನ ಮಾಡ್ತೇವೆ. ನೆಕ್ಸ್ಟ್ ಪವರ್ ಆಫ್ ಟೆನ್ಸ್. ಇಷ್ಟೊತ್ತು ಏನಂತ ಹೇಳಿದ್ವಿ, ಎಲ್ಲನೂ ತಿಳ್ಕೊಂಡು ಏನೇನಪ್ಪ ನಮಗೆ SI ಯೂನಿಟ್ ಬಗ್ಗೆ ಗೊತ್ತಾಯಿತು, ಆಸ್ಟ್ರಾನಮಿಕಲ್ ಯೂನಿಟ್ ಬಗ್ಗೆ ಗೊತ್ತಾಯಿತು, ಅದ್ರ ಡೈಮೆನ್ಷನಲ್ ಅನಾಲಿಸಿಸು ಮತ್ತು ಫಾರ್ಮುಲಾನು ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂತೇಳಿ ನಾನಿಲ್ಲಿ ನಿಮಗೆ ಹೇಳಿದೆ. ಫಾರ್ಮುಲಾ ಅಂದರೆ ಇದೆ, ಫೋರ್ಸನ್ನು ಹೆಂಗೆ ಮೆಜರ್ ಮಾಡ್ತೇವೆ, ಎನರ್ಜಿ ವರ್ಕನ್ನು ಹೆಂಗೆ ಮೆಜರ್ ಮಾಡ್ತೇವೆ. ಓಕೆನಾ? ಈಗ 10ರ ಘಾತಗಳು, ಪವರ್ ಆಫ್ ಟೆನ್ಸ್ ಅವರ SI ಪ್ರಿಫಿಕ್ಸಸ್ ಹೇಳಿದ್ನಲ್ವ. ಏನಂತ ಹೇಳಿದೆ, 10⁻⁻15 ಬೇರೆ, 10⁻15 ಬೇರೆ, 10⁻10 ಬೇರೆ, 10⁻⁻10 ಬೇರೆ, ಹೌದಾ? 10⁻⁻15ಗೆ ಹೆಸರು ಬೇರೆ ಇದೆ, 10⁻⁻10ಗೆ ಹೆಸರು ಬೇರೆ, 10⁻10ಗೆ ಬೇರೆ, ಇದಕ್ಕೆ ಬೇರೆ ಇದೆ. ಇದೇ ರೀತಿ ಒಂದಿಷ್ಟು ಘಾತಗಳಿವೆ 10ರದು. ಅವಿಷ್ಟು ತಿಳ್ಕೊಂಡ್ರೆ ನಿಮಗೆ ಇವು ಎದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಇಷ್ಟಾಗಿ ಇದನ್ನು ಒತ್ತಿ ಹೇಳ್ತಾ ಇದ್ದಾರೆ ಅಂತಂದರೆ, ಈ ಒಂದು ಕ್ಯಾಲ್ಕುಲೇಷನ್ ಪಾರ್ಟ್ ಬರುತ್ತೆ. ಆ ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ನಿಮ್ಗೆ ಯಾವ ಥರ ಕೇಳ್ಬಿಡ್ತಾರಂದರೆ, ಕಿಲೋ ಅಂತ ಕೇಳ್ಬಿಡ್ತಾರೆ. ಕಿಲೋ ಅಂದರೆ ಇದು ಎಷ್ಟು, 10⁻3ನಾ 10⁻−3ನಾ ಈ ಥರ ಗೊತ್ತಾಗಬೇಕಲ್ಲ. ಮಿಲಿ ಅಂತ ಕೊಟ್ಬಿಡ್ತಾರೆ ನಿಮ್ಗೆ, ಮಿಲಿ ಅಂತೇಳಿ.
10⁻³ ಇನ್ 10⁻²ನ ಏನಿದು ಮಿಲಿ, ಈ ಥರ ಒಂದು ಕ್ಲಾರಿಟಿ ನಿಮಗೆ ಸಿಗಬೇಕಂತಲೇ ಪವರ್ ಆಫ್ ಟೆನ್ಸಸ್ ನಾವು ಈಸಿಯಾಗಿ ತಿಳ್ಕೊತಾ ಹೋಗೋಣ. ಓಕೆ, ಇಲ್ಲಿ ನೋಡಿ ಈಸಿಯಾಗಿದೆ, ಎಲ್ಲನೂ ಒಂದೇ ಚಾರ್ಟ್ನಲ್ಲಿ ಕೊಟ್ಬಿಟ್ಟಿದ್ದಾರೆ. ಏನಪ್ಪ ಇದು ಅಂತಂದರೆ ಇಲ್ಲಿಂದ ಇಡೋದು ಮೈನಸ್ ತೆಗೆದವ, ಇವೆಲ್ಲ ಏನು ಪ್ಲಸ್ನಾಗದಾವ. ಒಂದೇ ಇಲ್ಲಿಂದ ಇದನ್ನು ಕಂಪೇರ್ ಮಾಡ್ಕೋತಾ ಹೋದರೆ ನಿಮಗೆ ಕ್ಲಾರಿಟಿ ಸಿಕ್ಕೇ ಬಿಡ್ತದಲ್ಲಿ. 10⁻10 ಡೆಸಿ ಅಂತ ಕರೀತಾರೆ, 10⁻10 ಡೆಕಾ. ಸಾರಿ, ಇಲ್ಲಿ ಮಿಸ್ಟೇಕ್ ಆಗಿದೆ. 10⁻1 ಅಂತೇಳಿ ಇದು ಡೆಸಿ ಅಂತ ಕರೀತಾರೆ. ಇಲ್ಲಿ ಇದಕ್ಕೆ ಡೆಕಾ ಅಂತೇಳಿ ಕರೀತಾರೆ. 10⁻²ನ ಸೆಂಟಿ, 10⁻²ನ ಹೆಕ್ಟೋ, 10⁻³ ಮಿಲಿ, 10⁻³ ಕಿಲೋ, 10⁻6 ಮೈಕ್ರೋ, 10⁻6 ಮೆಗಾ, 10⁻9 ನ್ಯಾನೋ, ಜಿಗಾ, 10⁻12 ಪಿಕೋ, 10⁻12 ತೆರಾ, 15 ಫೆಮ್ಟೋ ಅಥವಾ ಫರ್ಮಿನೋ ಅಂತೇಳಿದೆ. ಹೌದಾ, ಎರಡೂ ಕೇಳ್ತಾರೆ. ಫರ್ಮಿ ಅಂತಂದ್ರೆ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಾರ್ರಿ, ಫೆಫ್ಟೋ ಅಂದ್ರೆ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಾರ್ರಿ, ಎರಡೂ ಒಂದೇ. 10⁻−15, 10 ಬರೀ 15 ಅಂದ್ರೆ ಬೆಟಾ, 10⁻18 ಅಟ್ಟೋ, ಬರೀ 18 ಎಕ್ಸಾ, -21 ಜೆಪ್ಟೋ, ಜೆಟ್ಟಾ, -24 ಎಕ್ಟೋ, ಎಟ್ಟಾ. ಏನಿಲ್ಲಿ ಇವೆಲ್ಲ ಏನು 1 2 3 4 1 2 3 ಆದಮೇಲೆ ಒಮ್ಮೆ 6 9 ಬಂದಿದೆ ಅಂತ, ಇವೆಲ್ಲ 3 ಮಲ್ಟಿಪಲ್ಸ್. 3 2 6 9 12 15 ಇವೆಲ್ಲ ಟೋಟಲಿ ನಮಗೆ ಬೇಕಾಗಿರೋದು ಮೇನ್ ಇಂಪಾರ್ಟೆಂಟ್ ಯೂನಿಟ್ಸ್ಗಳು ಯೂಸ್ ಆಗೋದೇ ಯಾವ್ಯಾವು ಅಂತಂದರೆ ಇವು ಇಷ್ಟು ಇವಿದೆ ಅಲ್ವಾ, ಇವು ಇಷ್ಟೇ ಭಾಳ ಇಂಪಾರ್ಟೆಂಟ್. 10⁻³ ಅಂದ್ರೇನು, 10⁻−3 ಇವಿಷ್ಟೇ ಇಂಪಾರ್ಟೆಂಟು. ಇವನು ನೀವು ತಿಳ್ಕೊಳ್ರಿ, ಏನು ವೇಸ್ಟ್ ಇಲ್ಲ ಅದರೊಳಗೆ, ನಿಮಗೆ ನಾಲೆಜ್ ಇಂಪ್ರೂವ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಅಳತೆಯ ಉಪಕರಣಗಳು ಅಂತೇಳಿ. ಏನಿದು ಅಳತೆಯ ಉಪಕರಣಗಳು? ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂತೇಳಿ. ಟೋಟಲಾಗಿ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸು ಭಾಳಷ್ಟು ಬರ್ತಾವೆ. ಅದು ಏನಂತಂದರೆ ಒಂದು ಮ್ಯಾಥ್ಸ್ ರಿಲೇಟೆಡ್ ಆಗಿರ್ಬೋದು, ಬಯಾಲಜಿ ರಿಲೇಟೆಡ್ ಆಗಿರ್ಬೋದು, ಕೆಮಿಸ್ಟ್ರಿ ರಿಲೇಟೆಡ್ ಆಗಿರ್ಬೋದು, ಭಾಳ ಹಂಗೆ ನೋಡ್ಕೋತ ಹೋದ್ರೆ. ಬಟ್ ಏನಂತಂದ್ರೆ ನಾವಿಲ್ಲಿ ಫಿಸಿಕ್ಸ್ ರಿಲೇಟೆಡ್ ಮೆಜರ್ಮೆಂಟ್ಸ್ನ ನೋಡ್ಬೇಕಾಗತ್ತೆ. ಯಾಕಂದರೆ ಫಿಸಿಕ್ಸ್ ಅದ ಅಂದ್ರೆ ಫಿಸಿಕ್ಸ್ ರಿಲೇಟೆಡೇ ಮೆಜರ್ಮೆಂಟ್ಸ್ ಕೇಳೋದವ್ರು, ಮತ್ತು ಯಾವುದೂ ಕೇಳೋದಿಲ್ಲ. ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸು ಇರ್ತಾವೆ, ಅವೆಲ್ಲ ಆಮೇಲೆ ನೋಡೋಣ. ಬಟ್ ಈಗ ಬೇಕಾಗಿರೋದು ಯಾವ ಇನ್ಸ್ಟ್ರೂಮೆಂಟ್ಸ್ ಇದೆ ಅವನ್ನ ಇಂಪಾರ್ಟೆಂಟ್ನ ನೋಡ್ಕೋತಾ ಹೋಗೋಣ. ಓಕೆ, ವಿವಿಧ ಭೌತಿಕ ಪ್ರಮಾಣಗಳನ್ನು ಅಳೆಯಲು ಬಳಸುವ ಉಪಕರಣಗಳು. ಅದೇ ಭೌತಿಕ ಪ್ರಮಾಣಗಳು, ಫಿಸಿಕಲ್ ಕ್ವಾಂಟಿಟೀಸ್ನ ಇರ್ತಾವಲ್ಲ. ಫಿಸಿಕಲ್ ಕ್ವಾಂಟಿಟೀಸ್ ಅಂತಂದ್ರೆ ಫಿಸಿಕಲ್ ಒಂದಿಷ್ಟು ಸಬ್ಸ್ಟೆನ್ಸಸ್ಗಳನ್ನ ಅಳತೆ ಮಾಡೋದಕ್ಕೆ ನಾವು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡ್ತೀವಿ. ಯಾವ್ಯಾವು ಏನೇನು ಅಂತೇಳಿ ನೀವೇನಿಲ್ಲ ಒಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಹಾಕಿ ಅದ್ರ ಬಾಜುನೇ ಇದು ಯಾವುದನ್ನು ಮೆಜರ್ ಮಾಡುತ್ತೆ ಅಂತೇಳಿ ಬರ್ಕೊಂಬಿಟ್ರೆ ನಿಮ್ಗೆ ಈಸಿಯಾಗಿ ತಿಳಿತವೆ. ಫಸ್ಟ್ ಒಂದು ಬಂದುಬಿಟ್ಟು ಒಂದು ಅಲ್ಟಿಮೀಟರ್ ಅಂತೇಳಿ. ಈ ಒಂದು ಅಲ್ಟಿಮೀಟರ್ ಇದೆ ಅಲ್ವಾ, ಇದನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಲ್ಟಿಮೀಟರ್ ಅಂತಂದರೆ ಅಲ್ಟಿಟ್ಯೂಡ್ನ ಮೆಜರ್ ಮಾಡೋಕ್ಕೆ. ಅಲ್ಟಿಟ್ಯೂಡ್ ಅಂತಂದರೆ ಏನು, ಹೈಟ್. ಹೌದಾ, ಏರ್ಕ್ರಾಫ್ಟ್, ವಿಮಾನದ ಎತ್ತರ, ಸಮುದ್ರದ ಮಟ್ಟದಿಂದ. ಅದು ಏನಂತಂದರೆ ಅಲ್ಟಿಟ್ಯೂಡ್ ಅಂದ್ರೇ ಹೈಟ್ ಅಂತ ಅರ್ಥ. ಹೈಟ್ನ ಡಿಸ್ಟೆನ್ಸ್ ಮೆಜರ್ ಮಾಡೋ ಸಂಬಂಧ ಎಷ್ಟು ನಮ್ಮ ಭೂಮಿಲಿಂದ ಏರೋಪ್ಲೇನ್ ಎಷ್ಟು ಮೇಲೆ ಹಾರ್ತಾ ಇದೆ, ಎಷ್ಟು ಹೈಟ್ನಾಗ ಐತಪ್ಪ ಅದನ್ನು ಮೆಜರ್ ಮಾಡೋದಕ್ಕೆ ಅಲ್ಟಿಮೀಟರ್ನ ಯೂಸ್ ಮಾಡ್ತೀವಿ. ಹೈಟ್ದಾಗಿರೋಂಥ ಒಂದು ಸಬ್ಸ್ಟೆನ್ಸ್ ಎಲ್ಲ ಆಬ್ಜೆಕ್ಟ್ ಆಗಿರಲಿ, ಯಾವುದೇ ಒಂದು ಹೈಟ್ನಾಗಿರೋದನ್ನು ಮೆಜರ್ ಮಾಡೋದಕ್ಕೆ ಅಲ್ಟಿಮೀಟರ್ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಅಮೀಟರ್ ಅಂತೇಳಿ. ಅಮೀಟರ್ ಅಂತಂದ್ರೆ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಎಷ್ಟೈತಿ ನಮ್ಮ ಮನ್ಯಾಗ, ಎ ಸಿ ಕರೆಂಟ್ ಐತಾ, ಡಿ ಸಿ ಕರೆಂಟ್ ಐತಾ, ಡಿ ಸಿ ಇದ್ರೆ ಎಷ್ಟೈತಿ, ಎ ಸಿ ಇದ್ರೆ ಎಷ್ಟೈತಿ, ಅದನ್ನು ಮೆಜರ್ ಮಾಡೋ ಸಂಬಂಧ ಏನು ಅಮೀಟರ್ನ ಯೂಸ್ ಮಾಡ್ತೀವಿ. ಒಂದು ಅಲ್ಟಿಮೀಟರ್ ಹೈಟ್, ಒಂದು ಕರೆಂಟ್ ಎಷ್ಟೈತೆ ಅನ್ನೋದಕ್ಕೆ ಅಮೀಟರ್. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾರೋಮೀಟರ್ ಅಂತೇಳಿ. ಬ್ಯಾರೋಮೀಟರ್ ಅಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಮೆಜರ್ ಮಾಡೋ ಸಂಬಂಧ. ವಾತಾವರಣದ ಒತ್ತಡ, ಪ್ರೆಷರ್ ಎಷ್ಟೈತಿ, ಪ್ರೆಷರ್ ಇಲ್ಲಿ ಒಂದು ಅಟ್ಮಾಸ್ಫಿಯರ್ದ ಪ್ರೆಷರ್ ಎಷ್ಟೈತಿ ಅದನ್ನು ಮೆಜರ್ ಮಾಡೋ ಸಂಬಂಧ ಬ್ಯಾರೋಮೀಟರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಹೈಡ್ರೋಮೀಟರ್. ಹೈಡ್ರೋ ಅಂದ್ರೆ ವಾಟರ, ಓಕೆ. ರಿಲೇಟಿವ್ ಡೆನ್ಸಿಟಿ ಆಫ್ ಲಿಕ್ವಿಡ್ಸ್, ಈ ಒಂದು ದ್ರವಗಳ ಸಾಕ್ಷೇಪ ಸಾಂದ್ರತೆ ಅಂದರೆ ಲಿಕ್ವಿಡ್ದಲ್ಲಿರೋಂಥ ಡೆನ್ಸಿಟಿ ಎಷ್ಟೈತಿ ಅದನ್ನು ಹೈಡ್ರೋಮೀಟರಲ್ಲಿ ಮೆಜರ್ ಮಾಡ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಅನಿಮೋಮೀಟರ್ ಅಂತೇಳಿ. ಅನಿಮೋಮೀಟರ್ ಅಂದರೆ ಗಾಳಿಯ ವೇಗ ಮತ್ತು ದಿಕ್ಕು. ಒಂದು ಏನೋ ಗಾಳಿ ಹೋಗತ್ತದಂತಂದ್ರೆ ಅದು ಎಷ್ಟು ವೇಗದಾಗೈತಿ, ಅದ್ರದ್ದು ಯಾವ ಕಡೆ ಹೋಗತ್ತದು, ವಿಲಾಸಿಟಿ ಆಫ್ ವಿಂಡ್ ಆ್ಯಂಡ್ ಡೈರೆಕ್ಷನ್ನ ಮೆಜರ್ ಮಾಡೋ ಸಂಬಂಧ ಅನಿಮೋಮೀಟರ್ ಅಂತೇಳಿ ನಾವು ಮೆಜರ್ ಮಾಡ್ತೀವಿ. ಫ್ಯಾಥೋಮೀಟರ್ ಅಂದರೆ ಡೆಪ್ತ್ ಆಫ್ ಅ ಓಷಿಯನ್ದ ಡೆಪ್ತ್. ಪರ್ಟಿಕ್ಯುಲರ್ ಆಗಿ ಲಿಕ್ವಿಡ್ ಡೆನ್ಸಿಟಿಗಳು ಲಿಕ್ವಿಡ್ ಎಲ್ಲ ಲಿಕ್ವಿಡೇ ಬಂತು, ಅವನ್ನೆಲ್ಲ ಡೆನ್ಸಿಟಿಯನ್ನು ಮೆಜರ್ ಮಾಡೋಕೆ ಹೈಡ್ರೋಮೀಟರ್. ಬಟ್ ಪರ್ಟಿಕ್ಯುಲರ್ ಆಗಿ ಓಷಿಯನ್ ಒಂದು ಸಮುದ್ರ ಇರ್ತದಲ್ಲ, ಸಾಗರ, ಅದ್ರದ್ದು ಆಳ ಎಷ್ಟದ ಅಂತ ತಿಳ್ಕೊಳ್ಳೋಕ್ಕೆ ಫ್ಯಾಥೋಮೀಟರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಗ್ಯಾಲ್ವನೋಮೀಟರ್, ಮೆಜರಿಂಗ್ ಎಲೆಕ್ಟ್ರಿಕ್ ಕರೆಂಟ್. ಇಲ್ಲಿ ನೋಡಿ ಕನ್ಫ್ಯೂಸ್ ಆಗಬೇಡ್ರಿ, ಗ್ಯಾಲ್ವನೋಮೀಟರ್ ಮತ್ತು ಎಮೀಟರ್ ಎರಡು. ಒಂದು ನಿಮಿಷ. ಗ್ಯಾಲ್ವಿನೋಮೀಟರ್ ಮತ್ತು ಎಮೀಟರ್. ಇಲ್ಲಿ ಎಮೀಟರ್ ಇದೆ, ಇಲ್ಲಿ ಗ್ಯಾಲ್ವನೋಮೀಟರ್ ಇದೆ.
ಎರಡೂ ಬೇರೆ ಬೇರೆ. ಏನಂದರೆ ಸ್ಮಾಲ್ ಕರೆಂಟ್ನ ಮೆಜರ್ ಮಾಡೋ ಸಂಬಂಧ ನಾವೇನಂತ ಕರಿತೀವಿ, ಗೆಲ್ವನೋಮೀಟರ್ನ ಯೂಸ್ ಮಾಡ್ತೀವಿ. ಅದೇ ದೊಡ್ಡ ದೊಡ್ಡ ಕರೆಂಟನ್ನು ಯೂಸ್ ಮಾಡೋ ಸಂಬಂಧ ಏನು, ಒಂದು ಎಮಿಟರ್ನ ಯೂಸ್ ಮಾಡ್ತೀವಿ. ಯಾವಾಗಲೂ ಜಾಸ್ತಿ ಕರೆಂಟನ್ನ ಮೆಜರ್ ಮಾಡೋ ಸಂಬಂಧ ಎಮಿಟರ್ ಯೂಸ್ ಮಾಡ್ತೀವಿ. ಸ್ಮಾಲ್ ಕರೆಂಟ್ ಪಾಸ್ ಆಗತ್ತಿತ್ತಂದ್ರೆ ಅದನ್ನು ಗೆಲ್ವನೋಮೀಟರ್ಗೆ. ಅದಕ್ಕೆ ನೋಡ್ರಿ ಇಲ್ಲಿ ಫಿಸಿಕ್ಸ್ ಲ್ಯಾಬ್ ಅವೆಲ್ಲ ಕಡೆಯಲ್ಲಿ ಗೆಲ್ವನೋಮೀಟರ್ ಇಟ್ಟಿರ್ತಾರೆ. ಹೌದಾ, ಗೆಲ್ವನೋಮೀಟರ್ಲಿಂತ್ರನೇ ನಾವು ಕರೆಂಟ್ನ ಮೆಜರ್ ಮಾಡ್ತೀವಿ, ಸ್ಮಾಲ್ ಕರೆಂಟ್ಗಳನ್ನ ಮೆಜರ್ ಮಾಡೋ ಸಂಬಂಧ. ನೆಕ್ಸ್ಟ್ ಮ್ಯಾನೋಮೀಟರ್ ಅಂದ್ರೆ ಪ್ರೆಷರ್ ಆಫ್ ಗ್ಯಾಸಸ್. ಟೋಟಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ನಾವು ಮೆಜರ್ ಮಾಡೋ ಸಂಬಂಧ ಬ್ಯಾರೋಮೀಟರ್ನ ಯೂಸ್ ಮಾಡ್ತೀವಿ. ಬರೀ ಏನಂತಂದರೆ ಗ್ಯಾಸ್ಗಳದ್ದು ಪ್ರೆಷರ್ನ ಮೆಜರ್ಮೆಂಟ್ ಮಾಡೋಕೆ ಮ್ಯಾನೋಮೀಟರ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಬಂದು ಮೈಕ್ರೋಸ್ಕೋಪ್. ಎಲ್ಲರಿಗೂ ಗೊತ್ತು, ಸಣ್ಣದಾಗಿರೋಂಥ ಒಂದು ವಸ್ತುವನ್ನು ನೋಡೋ ಸಂಬಂಧ ಮೈಕ್ರೋಸ್ಕೋಪ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾನೋಮೀಟರ್ ಅಂತೇಳಿ, ಮ್ಯಾನೋಮೀಟರ್ ಅಂತೇಳಿ ಮೆಜರಿಂಗ್ BP ಬ್ಲಡ್ ಪ್ರೆಷರ್. ನಮ್ಮ ಒಂದು ಬ್ಲಡ್ ಪ್ರೆಷರ್ ಇರ್ತಲ್ವ, BP ಚೆಕ್ ಮಾಡ್ತಾರಂತಾರಲ್ಲ, ಆ ಒಂದು BP ಚೆಕ್ ಮಾಡೋಂಥ ಮೆಜರಿಂಗ್ ಯೂನಿಟ್ಗೆ ಏನಂತ ಕರೀತಾರೆ, ಮ್ಯಾನೋಮೀಟರ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಸ್ಟೆಥೋಸ್ಕೋಪ್ ಅಂದರೆ ಎಲ್ಲರಿಗೂ ಗೊತ್ತು, ನಮ್ಮ ಒಂದು ಲಂಗ್ಸ್, ಹಾರ್ಟ್ ಸೌಂಡ್ನ ಮೆಜರ್ ಮಾಡೋ ಸಂಬಂಧ. ಟ್ಯಾಕೋಮೀಟರ್, ರೊಟೇಷನಲ್ ಸ್ಪೀಡ್ ಆಫ್ ಶಾಫ್ಟ್ ಅಂತಂದ್ರೆ ಏನು, ತಿರುಗುವ ವೇಗ. ಈ ಶಾಫ್ಟ್ ಅನ್ನೋದು ಎಲ್ಲಿ ನೋಡ್ತೀನಿ ನೀವು ಗೊತ್ತಾ, ತಿರುಗುವ ವೇಗ. ದೊಡ್ಡ ದೊಡ್ಡ ಗುಡ್ಡಗಳಲ್ಲಿ ದೊಡ್ಡ ಫ್ಯಾನ್ ಇಟ್ಟಿರ್ತಾರೆ ನೋಡ್ರಿ, ಆ ದೊಡ್ಡ ಫ್ಯಾನ್ಗಳಿಗೆ ಏನಂತ ಕರೀತಾರೆ, ಶಾಫ್ಟ್ ಅಂತ ಕರೀತಾರೆ. ಅವಕ್ಕೂರ್ನ ರೊಟೇಷನಲ್ ಸ್ಪೀಡ್ ಎಷ್ಟೈತೆ ಅಂತೇಳಿ, ತಿರುಗುವ ವೇಗ ಎಷ್ಟದ ಅಂತ ಚೆಕ್ ಮಾಡೋಕ್ಕೆ ಟ್ಯಾಕೋಮೀಟರ್ನ ಯೂಸ್ ಮಾಡ್ತಾರೆ. ಗೊತ್ತಾಯ್ತಾ? ಓಕೆ, ಇವೆಷ್ಟು ಏನಂದರೆ ಟೋಟಲಾಗಿ ನಾನಿಲ್ಲಿ 13 ಒಂದಿಷ್ಟು ಮೆಜರಿಂಗ್ ಯೂನಿಟ್ಸ್ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದೇನೆ. ಇವು 13 ಅಂತಲ್ಲ, ಬೇರೆ. ಬಟ್ ಇವೆಲ್ಲ ಏನಂದರೆ ಇಂದಿನ ಕ್ವಶನ್ನಲ್ಲಿ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಕೇಳಿದ್ದಾರೆ, ಅದ್ರ ಸಂಬಂಧ ಇವನ್ನ ನಿಮಗೆ ತೋರಿಸ್ತಾ ಇರೋದು. ನೆಕ್ಸ್ಟ್ ಬಂದುಬಿಟ್ಟು ಇವನ್ನೆಲ್ಲ ಒಂದು ಸ್ವಲ್ಪ ನೀವು ನೋಡ್ಕೋತಾ ಇರಿ. ನಿಮ್ಗೆ ಏನಂದರೆ ಈಸಿಯಾಗಿ ಇದಿದೆ, ಇದರಲ್ಲಿಂದ ಇದನ್ನು ಮೆಜರ್ ಮಾಡ್ತಾರೆ. ಓಡೋಮೀಟರ್ ಮತ್ತು ಏನಂದರೆ ಥರ್ಮೋಮೀಟರ್ ಗೊತ್ತು, ಹೈಗ್ರೋಮೀಟರ್, ಇವೆಲ್ಲ ಏನೋ ಒಂದು ಮೆಜರಿಂಗ್ ಯೂನಿಟ್ಸು ಅಂತೇಳಿ ನಾವು ಕರಿತೇವೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ತನಕ ನಾವೇನು ತಿಳ್ಕೊಂಡ್ವಿ, ಎಲ್ಲ ರೀತಿಯಾದಂಥ ಒಂದು ಯೂನಿಟ್ಸ್ ಬಗ್ಗೆ ಟೋಟಲ್ ಆಗಿನೇ ನಾವು ತಿಳ್ಕೊತಾ ಬಂದ್ವಿ. ಹೌದಾ? ಏನೇನು ತಿಳ್ಕೊಂಡ್ವಿ ಒಂದು ಗ್ಲಾನ್ಸ್ ಮಾಡೋಣ. ಫಸ್ಟಿಗೆ ನಾವು ತಿಳ್ಕೊಂಡಿರೋದೇ ಏನಪ್ಪ ಅಂತಂದರೆ, ಒಂದು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಅಂದರೆ ಏನು, ಒಂದು ಫಿಸಿಕಲ್ ಕ್ವಾಂಟಿಟಿ ಅಂದರೆ ಏನು. ಹೌದಾ? ಫಿಸಿಕಲ್ ಕ್ವಾಂಟಿಟಿ ಅಂದರೆ ಏನಂತ ತಿಳ್ಕೊಂಡ್ವೆ, ಇದಕ್ಕೆ ಮ್ಯಾಗ್ನಿಟ್ಯೂಡು ಇರುತ್ತೆ, ಮತ್ತು ಏನಂತಂದರೆ ಇದನ್ನು ಡಿಸ್ಕ್ರೈಬ್ನೂ ಮಾಡ್ಬೋದಾ. ಇವೆದನ್ನು ಫಿಸಿಕಲ್ ಕ್ವಾಂಟಿಟಿ ಅಂತ ಕರೀವಿ. ಇದನ್ನು ನಂಬರಲ್ಲಿ ಮತ್ತು ಏನು ಯೂನಿಟಲ್ಲಿ ಹೇಳೋದಕ್ಕೆ ಇದಕ್ಕೆ ಫಾರ್ಮುಲಾ ಅಂತಲೂ ನಾವು ಡಿಸ್ಕ್ರೈಬ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಏನು ತಿಳ್ಕೊಂಡ್ವಿ ನಾವು ಇದರಲ್ಲಿ, ಅದರದ್ದು ಟೈಪ್ಸ್ ತಿಳ್ಕೊಂಡ್ವಿ. 4 ಟೈಪ್ಸ್ ಇದಾವೆ ಅಂತ ಹೇಳಿದ್ರೆ, ಒಂದು ಫಂಡಮೆಂಟಲ್, ಒಂದು ಡಿರೈವ್ಡು, ಒಂದು ಸಪ್ಲಿಮೆಂಟ್ರಿ, ಒಂದು ಏನಂದರೆ ವೆಕ್ಟಾರ್ ಆ್ಯಂಡ್ ಸ್ಕೇಲಾರ್. ಫಂಡಮೆಂಟಲ್ ಅಂದರೆ ಸಿಂಗಲ್ ಆಗಿ ಹೇಳ್ತೀವಿ, ಡಿರೈವ್ಡ್ ಅಂದರೆ 2-3 ಟರ್ಮ್ಸಲ್ಲಿ ಹೇಳ್ತೀವಿ, ಸಪ್ಲಿಮೆಂಟ್ರಿ ಅಂತಂದರೆ 2 ಸಪ್ಲಿಮೆಂಟ್ರಿ ಮ್ಯಾಥಮೆಟಿಕಲ್ ರಿಲೇಟೆಡ್ ಇರ್ತಾವೆ ಅಂತ ಹೇಳಿದೆ, ಪ್ಲೇನ್ ಆ್ಯಂಗಲ್ ಮತ್ತು ಸಾಲಿಡ್ ಆ್ಯಂಗಲ್. ವೆಕ್ಟಾರ್ ಮತ್ತು ಸ್ಕೇಲಾರ್ ಅಂದರೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಡೈರೆಕ್ಷನ್ ಇರಲ್ಲ. ವೆಕ್ಟಾರ್ ಅಂದರೆ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಇರುತ್ತೆ ಅಂತ ಹೇಳಿದ್ವಿ. ಇಷ್ಟು ನಾವು ತಿಳ್ಕೊಂಡ್ವಿ. ಮತ್ತೇನು ತಿಳ್ಕೊಂಡ್ವಿ, ಫಿಸಿಕಲ್ ಕ್ವಾಂಟಿಟಿ ಅಂದರೆ ಟೋಟಲಿ ಸಿಸ್ಟಮ್ ಆಫ್ ಯೂನಿಟ್ಸ್ ಇದಾವೆ. 3 ಸಿಸ್ಟಮ್ ಆಫ್ ಯೂನಿಟ್ಸ್, FAS, MKS, CGS ಸಿಸ್ಟಮ್ ಇದೆ ಅಂತ ಹೇಳಿದ್ವಾ. ಇವ್ಕೂರ್ಲಿಂತ್ರನೇ ಏನು, ಒಂದು LMT ಅನ್ನೋದನ್ನು ಡಿರೈವ್ ಮಾಡಿ ಲೆಂತ್, ಮಾಸ್, ಟೈಮ್ನ ಕೊಟ್ವಿ. ಟೋಟಲಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸು ಒಂದು 7 ಯೂನಿಟ್ಸ್ಗಳನ್ನ ರಿಕಾಗ್ನೈಸ್ ಮಾಡಿ ಅಂಗೀಕರಿಸುತ್ತೆ. ಅವನ್ನೇ ನಾವು ಬೇಸಾಗಿ ತೊಗೊಂಡು ಬೇರೆ ಬೇರೆ ಒಂದು ಯೂನಿಟ್ಸ್ಗಳನ್ನ ಡಿರೈವ್ ಮಾಡ್ತೀವಿ ಅಂತ ಹೇಳಿದ್ವಾ. ಅದೇ ರೀತಿ ಇದನ್ನು ಬಿಟ್ಟು ಒಂದಿಷ್ಟು ಆಸ್ಟ್ರೋನಾಮಿಕಲ್ ಯೂನಿಟ್ಸ್ ಇವೆ. 3 ಇಂಪಾರ್ಟೆಂಟ್ ಆಸ್ಟ್ರೋನಾಮಿಕಲ್ ಯೂನಿಟ್ಸು, ಒಂದು ಆಸ್ಟ್ರೋನಾಮಿಕಲ್ ಯೂನಿಟು, ಒಂದು ಲೈಟ್ ಇಯರು, ಒಂದು ಪಾರ್ಸೆಕ್. ಇವು 3 ನಾವು ಮೆಜರ್ ಮಾಡೋ ಸಂಬಂಧ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ. ಆಮೇಲೆ ಸ್ವಲ್ಪ ಏನಂತಂದರೆ ಪವರ್ ಆಫ್ ಟೆನ್ಸಸ್ನ ತಿಳ್ಕೊಂಡು, 10⁻² ಅಂದರೆ ಏನು, 10⁻³ ಅಂದರೆ, ಮತ್ತು ಒಂದಿಷ್ಟು ಮೆಜರಿಂಗ್ ಯೂನಿಟ್ಸ್ ಇದ್ದವು. ಇವ್ಕೂರಿಂತ್ರನೇ ಏನು, ನಮಗೆ ಒಂದು ಮೆಜರಿಂಗ್ ಯೂನಿಟ್ಸ್ಲಿಂತ್ರನೇ ನಮಗೆ ಯಾವುದು ಎಷ್ಟು ಹೈಟ್ನಲ್ಲಿದೆ, ಎಷ್ಟು ಡೆಪ್ತಲ್ಲಿದೆ, ಈ ಥರ ಒಂದಿಷ್ಟು ನಮಗೆ ನೋಡೋಕೆ ಸಿಗ್ತಾವೆ. ಹೌದಾ? ಓಕೆ, ಟೋಟಲ್ ಆಗಿನೇ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ಲಿಂತ್ರ ಇಷ್ಟೆಲ್ಲ ನಾವು ತಿಳ್ಕೊತಾ ಬಂದ್ವಿ. ಇನ್ನೂ ಒಂದು ಸ್ವಲ್ಪ ಏನಂತಂದರೆ, ನಿಮಗೆ SI ಯೂನಿಟ್ಸ್ ಬಗ್ಗೆ ಏನಂದರೆ ಯಾವುದು ಇಂಪಾರ್ಟೆಂಟ್ ಯೂನಿಟ್ಸ್ ಇದ್ದಾವೆ, ಮತ್ತು ಅದರದ್ದು ಒಂದು SI ಯೂನಿಟ್ ಏನಿದೆ ಅದರದ್ದು ಸಿಂಬಾಲ್ ಇದೆ, ಒಂದಷ್ಟು ಫಾರ್ಮುಲಾ ಇದೆ. ಅವನ್ನ ಏನಂತಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪರ್ಫೆಕ್ಟಾಗಿ ಒಂದು 30 ಈ ಥರ ಒಂದಿಷ್ಟು 30 ಫಿಸಿಕಲ್ ಕ್ವಾಂಟಿಟೀಸ್ SI ಯೂನಿಟ್ಸ್ ನಮ್ಗೆ ಮೇನಾಗಿ ಕಾಣಿಸಿರ್ತಾವೆ. ಬೇರೆನೂ ಇದಾವೆ, ಬಟ್ ಏನಂದರೆ ಇಷ್ಟನ್ನು ನಾವು ಕಲ್ಕೋತೋದ್ರೆ ಏನಾಗುತ್ತಂತಂದರೆ, ಯಾವುದೇ ಒಂದು SI ಯೂನಿಟ್ ಕೇಳಿದ್ರೂ ನಿಮ್ಗೆ ತಲೆಯಲ್ಲಿ ಬಂದು ಜಲ್ದಿ ಆನ್ಸರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಅವನ್ನ ರಿಪಿಟೇಷನ್ ಮಾಡ್ಕೋತಾ ಇರಿ. ನೆಕ್ಸ್ಟ್ ಒಂದು ಇದೇ ಥರದ ಒಂದು ಕ್ಲಾಸಲ್ಲಿ ನಾನು ಪ್ರೀವಿಯಸ್ ಆಗಿ ಕೇಳಿರೋಂಥ ಕ್ವಶನ್ಸ್ಗಳು, ಮತ್ತು ಏನಂದರೆ ಒಂದಿಷ್ಟು SI ಯೂನಿಟ್ಸ್ಗಳು, ಅದರದ್ದು ಸಿಂಬಾಲ್ ಏನದ ಮತ್ತು ಅದರದ್ದು ಯೂನಿಟ್ ಏನೈತೆ ಅಂತೇಳಿ ಇನ್ನೊಂದು ಕ್ಲಾಸಲ್ಲಿ ಒಂದು 10-15 ನಿಮಿಷದ ಕ್ಲಾಸ್ ಮಾಡಿ ಅವನ್ನ ಮುಗಿಸ್ಬಿಡಮ್ಮ. ಯಾಕಂತಂದರೆ
ಟೋಟಲ್ ಆಗಿನೇ ಎಲ್ಲನೂ ಹೇಳ್ಬೇಕಲ್ವ, ಒಂದಂತಂದರೆ ಬರೀ ಇದಿಷ್ಟೇನೋ ನಿಮಗೆ ಬೇಸ್ ಸಿಕ್ತು. ಈಗ ಬೇಸ್ ಸಿಕ್ತಾ ಅದರಲ್ಲಿಂದ ಕ್ವಶನ್ಸ್ ಥ್ರೂ ಮಾಡಿದ್ವಿ ಅಂತಂದ್ರೆ ನಿಮಗೇನು ಈಸಿಯಾಗಿ ಎಲ್ಲನೂ ಅರ್ಥ ಆಕ್ಕೋತಾ ಹೋಗುತ್ತೆ. ಹೌದಾ? ಓಕೆ, ನೆಕ್ಸ್ಟ್ ಟೈಮು ಈ ಒಂದು ಕ್ಲಾಸಿಂದು ಇನ್ನೊಂದು ಕಂಟಿನ್ಯೂಷನ್ ಪಾರ್ಟ್ ಮಾಡೋಣ. ಅದರಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಮತ್ತು ಏನಂತಂದರೆ ಇಂಪಾರ್ಟೆಂಟ್ ಯೂನಿಟ್ಸ್ ಅಂತೇಳಿ ಒಂದು 30-40 ಯೂನಿಟ್ಸ್ ಅದಾವೆ. ಅವು ನೋಡಿದರೆ ನಿಮ್ಗೆ ಅರ್ಥ ಆಗಿಬಿಡ್ತವೆ. 30-40 ಅದಾವ ಅಂತಂದ್ರೆ ಭಾಳ ಡಿಫಿಕಲ್ಟ್ ಏನಿರಲ್ಲ. ನೋಡಿದ ತಕ್ಷಣ ಒಂದು 2-3 ಸಾರಿ ಕಣ್ಣಾಡ್ಸ್ಕೋತಾ ಇಲ್ಲ ಅಂತಂದ್ರೆ ಒಂದು ಪೇಪರಲ್ಲಿ ಬರ್ಕೊಂಡು ಸ್ಟಿಕ್ಕಿ ನೋಟ್ಸ್ ಥರ ಇಟ್ಕೊಂಡ್ಬಿಟ್ರೆ ನಿಮ್ಗೆ ದಿನ ಒಂದು 5 ನೋಡ್ಕೋತಾ ಹೋದ್ರೂ ಅವು ಈಸಿಯಾಗಿ ನಿಮ್ಮ ಕಣ್ಣಿಗೆ ಕಟ್ಟಿದಂಗೆ ಇರ್ತಾವೆ. ಓಕೆ, ಇದೇ ರೀತಿ ಇನ್ನೊಂದು ಕ್ಲಾಸಲ್ಲಿ ಬರೋಣ. ಯಾರಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಚಲೋ ಕಂಟೆಂಟ್ನ ಇನ್ನು ಮುಂದೆನೂ ನಾವು ಕೊಡ್ತಾ ಬರ್ತಾ ಇರ್ತೇವೆ. ಥ್ಯಾಂಕ್ ಯು.